ಹಾಯ್ ಎಲ್ರಿಗೂ ನಮಸ್ತೆ. ನಾನು ಪ್ರಿಯಾಂಕಾ ತಿಮ್ಮಯ್ಯ ಅಲ್ಲ, ಪ್ರಿಯಾಂಕಾ ತಿಮ್ಮೇಶ್. ಸೊ ವೃತ್ತ ಮೂವಿ ನಾನು ಆಕ್ಚುಲಿ ಪೋಸ್ಟರ್ ನೋಡಿದಾಗ್ಲೇನೆ ನನಗೆ ಮಹೇಶ್ ಸರ್ ತೋರಿಸಿದ್ರು. ಅವಾಗ್ಲೂ ನಂಗೆ ಅನ್ನಿಸ್ತು ತುಂಬಾ ಸಸ್ಪೆನ್ಸ್ ಆಗಿದೆ ಅಂತ. ಸೊ ಟ್ರೈಲರ್ನ ನಾನು ಇಲ್ಲೇ ನೋಡ್ಬೇಕು ಅಂತಾನೆ ಬಂದಿದ್ದೀನಿ. ಸೊ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲೇ ಗೊತ್ತಾಗ್ತಾ ಇದೆ ಏನೋ ಒಂದಿದೆ ಥಿಯೇಟ್ರಿಗೆ ಹೋಗೋಕೆ. ಸೊ ಅದು ಕಾಣಿಸ್ತು. ಆಮೇಲೆ ಮಹೀರ್ ಅವರು ತುಂಬಾ ಪ್ರೆಸೆನ್ಸ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಇವಾಗ ಹಾಯ್ ಹೇಳಿದಾಗ ಅವ್ರ ವಾಯ್ಸ್ ಕೇಳಿದಾಗ ಏನಿದೆ ಇಷ್ಟು ಜೋರಾಗಿದ್ರಿ ಅಂತ ಅನ್ನಿಸ್ತು. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್. ನಾನು ನಿಮ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಸೊ ಈ ಸಿನಿಮಾನ ಆಕ್ಚುಲಿ ಸತೀಶ್ ಸರ್ ಅವ್ರು ನೋಡಿ ಇಷ್ಟಪಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ. ಸೊ ನಾನು ಈ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್, ಆಲ್ ದ ವೆರಿ ಬೆಸ್ಟ್. ಆಡಿಯನ್ಸ್ಗೆ ಈ ಸಿನಿಮಾ ಬೇಗ ತಲುಪಿ ಅವರೆಲ್ಲರೂ ಮನೆ ಮಾತಾಗಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಪ್ರಿಯಾಂಕಾ ತಿಮ್ಮೇಶ್ ಅವರೇ, ಹಾಗೆ ಅಲ್ಲೇ ಇರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೊಡ್ಯೂಸರ್ ಸರ್ ಮತ್ತೆ ಮೇಡಮ್ ಇಬ್ರು ವೇದಿಕೆಗೆ ಬಂದು ನಮ್ಮ ಸಿನಿಮಾ ತಂಡದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಬನ್ನಿ ಮೇಡಮ್. ಥ್ಯಾಂಕ್ ಯು ಪ್ರಿಯಾಂಕಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನನ್ನ ವಂದನೆಗಳನ್ನ ಹೇಳ್ಕೊಳ್ತೀನಿ. ನನ್ಗೆ ಬರ್ತಾ ಒಂದು ಅನ್ಸಿದ್ದು ಏನಂದ್ರೆ, ನಾವ್ ಯಾರಿಗಾದ್ರೂ ಏನಾದ್ರು ಬೈಬೇಕು ಇಲ್ಲ ಏನಾದ್ರು ನಮ್ಗೆ ಅವರು ತಪ್ಪು ಮಾಡಿದ್ದಾರೆ ಅನಿಸಿದಾಗ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತೀವಿ. ಅಟ್ಲೀಸ್ಟ್ ಒಂದು 2 days ಒಂದು 3 days ಬಿಟ್ಟು ಮೇಬಿ ನಾವು ಮರ್ತೋಗ್ಬೋದು ಇಲ್ಲ ಕ್ಷಮಿಸ್ಬಿಡ್ಬೋದು. ಅಂದ್ರೆ ಒಬ್ಬರನ್ನ ನಿಲ್ಸೋದಿಕ್ಕೆ ದಂಡಿಸೋದಿಕ್ಕೆ 1-2 ದಿನ 3 ದಿನ ಕಾಲಾವಕಾಶ ನಮ್ಗೆ ಕೊಟ್ಕೋಬೇಕಾಗತ್ತೆ. ಆದ್ರೆ ಒಳ್ಳೇದು, ಪ್ರಶಂಸೆ ಮಾಡುವಂಥದ್ದು, ಅಪ್ರಿಶಿಯೇಟ್ ಮಾಡುವಂಥದ್ದು, ಪ್ರೋತ್ಸಾಹ ಮಾಡುವಂಥದ್ದು ಇದ್ರೆ ಇಮಿಡಿಯೇಟ್ ಆಗಿ ಮಾಡ್ಬಿಡ್ಬೇಕು. ಬಿಕಾಸ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ಬೇಕಾಗತ್ತೆ. ಆ ನಿಲುವಿನಲ್ಲಿ ವೃತ್ತ ಟೀಸರ್ನ ಲಾಂಚ್ ಮಾಡಿದಂತ ಸತೀಶ್ ಸರ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ನ ಅವ್ರು ಇನಿಷಿಯೇಟ್ ಮಾಡೋದು, ಅವ್ರು ಬರುವಂತ ದಾರಿ ಮತ್ತೆ ಅವ್ರಿಗೆ ಬೇಕಾದಂತ ಗುರಿನ ಫಿಕ್ಸ್ ಮಾಡಿ ಕೊಟ್ಟಂಗೆ ಅದು. ಯಾಕಂದ್ರೆ ಅವ್ರು 7 ದಿನಗಳನ್ನ ನೋಡಿದವರು ಮತ್ತೆ ವರ್ಸ್ಟೈಲ್ ಆಕ್ಟರ್ ಕೂಡ ಅವರು. ಸೊ ಅವ್ರ ಕತೆ ಚೂಸ್ ಮಾಡೋ ವಿಧಗಳೇ ಬೇರೆ ತರ ಇರುತ್ತೆ. ಅದೇ ನಿಲುವಿನಲ್ಲಿ ಪ್ರಿಯಾಂಕಾ ಅವ್ರದ್ದು ಸಿನಿಮಾ ಕುಟೀರ ಕೂಡ ನಾನು ಡೈಲಾಗ್ಸ್ ಬೈತಾ ಇದ್ದೀನಿ. ಸೊ ಅವರು ಬಂದು ಒಂದು ಉತ್ತೇಜನ ನೀಡೋ ರೀತಿಯಲ್ಲಿ ಬಂದಿರೋದಕ್ಕೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವೃತ್ತ ಇದ್ರ ವಿಚಾರವಾಗಿ ಬರೋದಾದ್ರೆ, ಒಂದು ಕಮರ್ಷಿಯಲ್ ಸಿನಿಮಾ ಇವಾಗ ಅವ್ರು ಹೇಳಿದ್ರು, ಕಮರ್ಷಿಯಲ್ ಸಿನಿಮಾಗೆ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಟಾಸ್ಕ್ ಇರುತ್ತೆ. ಅದ್ರದ್ದು ರೆಫರೆನ್ಸ್ ಆಗ್ಲಿ, ಐಡಿಯಾಸ್ ಆಗಿರ್ಲಿ, ಥಿಯೇಟರ್ ಅಲ್ಲಿ ಆಡಿಯನ್ಸ್ ಬರೋರ್ಗಾಗಿರ್ಲಿ, ಅದ್ರದ್ದು ಒಂದು ಐಡಿಯಾ ಇರುತ್ತೆ. ಆ ಐಡಿಯಾ ಮೇಲೆ ನಾವು ಆ ಸೌಂಡಿಂಗ್ ಹೇಗಿರ್ಬೇಕು ಅನ್ನೋದನ್ನ ನಾವು ಬರಿತೀವಿ. ಮೀಟರ್ ಮತ್ತೆ ಅದ್ರಲ್ಲಿ ಬರುವಂತ ವಿಷಯ ಮ್ಯಾಟರ್ ಇದನ್ನ ಫಿಕ್ಸ್ ಮಾಡೋದೇ ಡೈಲಾಗ್ಸ್. ಆಕ್ಚುಲಿ ವಿಜುವಲ್ ಆಗಿನೂ ಕನೆಕ್ಟ್ ಮಾಡುವಂತದ್ದು. ಬಟ್ ವೃತ್ತದಲ್ಲಿ ಏನಂದ್ರೆ ಟೋಟಲಿ ಚಾಲೆಂಜಿಂಗ್ ನನ್ಗೆ. ಬಿಕಾಸ್ ಕಾನ್ಸೆಪ್ಟ್ ಒಂದು ಹೆಂಗಿದೆ ಅಂದ್ರೆ, ಇದು ನೀವು ಸಿನಿಮಾ ಥಿಯೇಟರ್ ನೋಡುವಾಗ ಗೊತ್ತಾಗುತ್ತೆ. ನೀವು ಕಣ್ಮುಚ್ಕೊಂಡು ಸಿನಿಮಾ ಡೈಲಾಗ್ಸ್ ನ ಕೇಳಿಸ್ಕೊಳ್ತಾ ಇದ್ರೆ ವಿಜುವಲ್ ಅದಾಗ ಒಂದು ಕ್ರಿಯೇಟ್ ಮಾಡುತ್ತೆ. ವಿಜುವಲಿ ಡೈಲಾಗ್ಸ್ ನ ಕನೆಕ್ಟ್ ಮಾಡ್ಕೊಂಡು ಹೋದ್ರೆ ಅದೇ ಬೇರೆ ರೀತಿಯಲ್ಲಿ ಒಂದು ಹೋಗುತ್ತೆ. ಬಿಕಾಸ್ ದೇರ್ ಇಸ್ ಒಂದು ಚಿಕ್ಕ ಡೈಲಾಗ್ ವಿತ್ ಡಿಯಾಲಿಟಿಯಲ್ಲಿ ಈ ಒಂದು ಕಂಟೆಂಟ್ ಇರುವಂತದ್ದು. ಸೊ ಕಥೆನ ಮಾಡಿದಂತ ಯೋಗೇಶ್ಗೆ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಅದನ್ನ ಅಚ್ಚುಕಟ್ಟಾಗಿ ಚಿತ್ರಕಥೆ ಮಾಡಿ ಮೊಟ್ಟ ಮೊದಲವರೆಗೆ ಚೊಚ್ಚಲವಾಗಿ ನಿರ್ದೇಶನ ಮಾಡಿದ್ರೇನು ಎಲ್ಲೂ ಕಾಣಿಸಲ್ಲ. ಅದು ತುಂಬಾ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ವಿಜುವಲ್ಸ್ ಒಂದೊಂದು ಅದ್ಭುತವಾಗಿದೆ. ಅದಕ್ಕೆ ಪೂರಕವಾಗಿ ಮ್ಯೂಸಿಕ್ ಎಂಗೇಜಿಂಗ್ ಅಲ್ಲಿ ಇರುತ್ತೆ. ಅದನ್ನ ಮಾಡಿದಂತ ಆಂಟೋನಿ ಮತ್ತೆ ಹರಿ ಇಬ್ರು ಸೇರ್ಕೊಂಡು ಮಾಡಿದ್ದಾರೆ. ಸೊ ಅವ್ರಿಗೂ ನಾನು ಸ್ಪೆಷಲ್ ಆಗಿ ಒಂದು ಅಭಿನಂದನೆಯನ್ನ ಹೇಳ್ತೀನಿ ನಾನು. ಹಾಗೆ ಸಿನಿಮಾಟೋಗ್ರಫಿ ಬಂದ್ರೆ ಗೌತಮ್ ಕೃಷ್ಣನ್ ಅಂತ ಹೇಳಿ
ಗೌತಮ್ ಕೃಷ್ಣ ಕೂಡ ಒಂದು ಅದ್ಭುತ, ಅಂದ್ರೆ ಕೆಲವೊಂದು ಜಾಗದಲ್ಲಿ ದಟ್ಟವಾದಂತ ಕಾಡುಗಳನ್ನ ಇವರು ಶೂಟ್ ಮಾಡಿದ್ದಾರೆ, ಅಂದ್ರೆ ಡೀಪ್ ಫಾರೆಸ್ಟ್ ಹೋಗಿದ್ದಾರೆ. ಅವುಗಳಲ್ಲಿ ನಾವು ಓಡಾಡೋದೇ ಕಷ್ಟ, ಅಂತದ್ರಲ್ಲಿ ಒಂದು ಕ್ರೂನ ತಗೊಂಡು ಆ ಕ್ಯಾಮ್ರಾ ಸೆಟಪ್ ಮೋಸ್ಟ್ ಪ್ರಾಬ್ಲಿ ಎದುರ ಮೇಲೆಲ್ಲ ಚಾಲೆಂಜಿಂಗ್ ಆಗಿ ತಗೊಂಡ್ ಮಾಡಿದ್ದಾರೆ ಅವರು. ಸೊ ಹಂಗಾಗಿ ಅವ್ರಿಗೊಂದು ಬ್ರೈಟ್ ಫ್ಯೂಚರ್ ಇದೆ ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನು ಆರ್ಟಿಸ್ಟ್ ವಿಚಾರದಲ್ಲಿ ಬರೋದಾದ್ರೆ ಸರ್, ಫಸ್ಟ್ ಸಲ ನನಗೆ ಒಂದಷ್ಟು ವಿಚಾರಗಳನ್ನ ತೋರಿಸಿದಾಗ ಯಾರು ಇವರು ತುಂಬಾ ನೋನ್ ಆಗಿದ್ದಾರೆ, ತುಂಬಾ ಅಂದ್ರೆ ಕ್ಯಾಮ್ರಾ ತುಂಬಾ ಅಡ್ಜಸ್ಟ್ ಆಗಿರೋರು, ಫೇವರ್ ಆಗಿರೋರು ಗೊತ್ತಿದೆ ಅನ್ನೋ ತರ ಇದೆ ಅಂದಾಗ ರಂಗಭೂಮಿಯಿಂದ ಬಂದಿದ್ದೀರಾ ಅಂತ ಹೇಳಿದ್ರು. ಸತೀಶ್ ಸರ್ಗೂ ಇವತ್ತು ನಾವು ಹೇಳೋದು ನೀನಾಸಂ ಸತೀಶ್ ಸರ್ ಅಂತಾನೆ. ರಂಗಭೂಮಿ ಅನ್ನೋದು ಎಂತ ಬೇಸ್ ಅನ್ನೋದೊಂದಿರುತ್ತೆ. ಸೊ ಅದರಿಂದ ಬಂದಿದ್ದೀರಾ ಅಂದ್ರೆ ಡೈರೆಕ್ಟರ್ ನಿಮ್ಮಿಂದ ಇರೋಂಥ ಸತ್ವನ ಹೀರಿರೋದನ್ನ ನಾನು ನೋಡಿದೀನಿ. ನಿಮ್ಗೂ ಒಂದು ಬ್ರೈಟ್ ಫ್ಯೂಚರ್ ಇರುತ್ತೆ. ಮತ್ತೆ ಇಬ್ರು ನಾಯಕರು ಕೊಟ್ಟಿದ್ದಾರೆ ಈ ಒಂದು ಕಂಟೆಂಟ್ ಸಿನಿಮಾದಲ್ಲೂ. ನಾನು ಕೇಳಿದೆ ಏನ್ ಇಬ್ರು ಇದಾರ ಅಂತ ಕೇಳಿದೆ, ಅವರು ಇಬ್ರು ಹೀರೋಯಿನ್ಸ್ ಅಂದ್ರು. ಓ, ಕಂಟೆಂಟ್ ಸಿನಿಮಾದಲ್ಲಿ ಹೀರೋಯಿನ್ಸ್ ಇರ್ತಾರೆ, ಯಾಕಂದ್ರೆ ಸುಮಾರು ಸಿನಿಮಾಗಳಿದ್ದಾರೆ. ಸೊ ಅದು ಒಂದು ಪಾಸ್ಟ್ ಒಂದು ಲವ್ ಸ್ಟೋರಿ, ಫ್ಯೂಚರ್ ಅಂಡ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಒಂದು ಲವ್ ಸ್ಟೋರಿ ಅಂದ್ರು. ಸರಿ, ಓಕೆ, ಹಂಗಂದ್ರೆ ಹೀರೋ ಅದೃಷ್ಟ ಮಾಡಿದ್ದಾರೆ ಅನ್ಕೊಂಡು ಸುಮ್ಮನೆ ಅದೇ ನಾನು. ಸೊ ದಿಸ್ ಈಸ್ ಆಲ್ ದ ಥಿಂಗ್ಸ್. ಸೊ ವೃತ್ತ ಇವಾಗ ಜಸ್ಟ್ ಟೀಸರ್ ಇದು, ಇನ್ನು ಸಾಂಗ್ ಇದೆ, ಟ್ರೈಲರ್ ಇದೆ. ಡೆಫಿನೆಟ್ಲಿ ಥಿಯೇಟ್ರಿಕಲ್ ಇಲ್ಲಿ ನಿಮ್ಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವೃತ್ತ ಇಟ್ ಆಲ್ವೇಸ್ ಸ್ಪೆಷಲ್ ಫಾರ್ ಮೀ. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಇತ್ತಿಲ್ ಗಿಡ ಮದ್ದಲ್ ಅಂತ ನಾವು ಹೇಳ್ತೀವಿ. ಸೊ ಹೊಸ ಪ್ರತಿಭೆಗಳನ್ನ ಹೈರ್ ಮಾಡಿ ಹೊಸ ಪ್ರತಿಭೆಗಳನ್ನ ಮುಂದೆ ಬರೋದಕ್ಕೆ ಅನುವು ಮಾಡಿಕೊಟ್ರೆ ಇನ್ನೂ ಭರವಸೆ ಮೂಡಿಸುವಂತ ಹೊಸ ಸಿನಿಮಾಗಳನ್ನ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ವೇದಿಕೆಗೆ ಬರಬೇಕು. ಹಾಗೆ ಅವರೊಟ್ಟಿಗೆ ಸಂಗೀತ ನಿರ್ದೇಶಕರಾಗಿರುವಂತ ಆಂಟೋನಿ MG ಅವರು, ಹರಿ ಕೃಷ್ಣಂತ್ ಅವರು, ಹಾಗೆ ಕಥೆಯನ್ನ ರಚಿಸಿರುವಂತ ಯೋಗೇಶ್ ಗೌಡ ಅವರು, ಮತ್ತು ನಮ್ಮ ಸಂಕಲನಕಾರರಾಗಿರುವಂತ ಸುರೇಶ್ ಆರ್ಮುಗಂ ಅವರು. ಸೊ ಎಲ್ರು ವೇದಿಕೆಗೆ ಬರಬೇಕು. ಎಲ್ರಿಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಬಂದಿರೋದಕ್ಕೆ, ನಿಮ್ಮ ಸಪೋರ್ಟ್ಗೆಲ್ಲ. ಮಹೇಶ್ ಸರ್ ತುಂಬಾ ಥ್ಯಾಂಕ್ಸ್, ಎಲ್ಲ ಮೆಂಟರ್ ಆಗಿ ನಮಗೆ ನಿಂತು ಮುಂದೆ ನಡೆಸ್ತಿದ್ದಾರೆ. ಸತೀಶ್ ಸರ್ ತುಂಬಾ ಥ್ಯಾಂಕ್ಸ್ ಸರ್, ಒಂದ್ಸತಿಗೆ ನೋಡಿ ಒಪ್ಪಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಶಿವಕುಮಾರ್ ಸರ್ ನಮ್ಮ ಪ್ರೊಡ್ಯೂಸರು, ನಮ್ಮ ಫ್ರೆಂಡ್ ಅವ್ರ ತಂದೆ, ಬಟ್ ಆದ್ರೇನು ತುಂಬಾ ಸಪೋರ್ಟಿವ್ ಆಗಿ ಏನಕ್ಕೂ ಇಲ್ಲ ಅಂತೀರಾ ನಮಗೆ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಡೈರೆಕ್ಟರ್ ಅವ್ರು ಹೇಳ್ಬೇಕಂದ್ರೆ ಅವ್ರು ನಮ್ಮ ಫ್ರೆಂಡೇ, ಬಟ್ ಮೋರ್ ದೆನ್ ಅವರ್ ಫ್ರೆಂಡ್ ವಿ ಹ್ಯಾವ್ ವರ್ಕ್ ಟುಗೆದರ್ ಟು ಮೇಕ್ ಸಮಥಿಂಗ್ ಬ್ಯೂಟಿಫುಲ್. ಸೊ ಪ್ಲೀಸ್ ವಾಚ್ ಅಂಡ್ ಸಪೋರ್ಟ್ ನೋ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪ್ಲೀಸ್ ಸರ್, ಫಸ್ಟ್ ನಾನು ಡೈರೆಕ್ಟರ್ ನಮಸ್ಕಾರ ಫಸ್ಟ್, ಆಮೇಲೆ ಪ್ರೊಡ್ಯೂಸರ್. ಫಸ್ಟ್ ಪಿಕ್ಚರ್ ನಮ್ದು ಕನ್ನಡದಲ್ಲಿದೆ. ಈ ಪಿಕ್ಚರ್ ಫಸ್ಟ್ ಸ್ಟೋರಿ ಇರುವಾಗ ನಮ್ಗೆ ಅರ್ಥ ಆಗ್ತಿಲ್ಲ ಫಸ್ಟ್. ಅದು ಫಸ್ಟ್ ಸರಿ ಓಕೆ ಆನ್ಲೈನ್ ಆರ್ಡರ್ ಮಾಡ್ಕೊಂಡು ಡೈಲಿ ಸ್ಟೋರಿ ಕೇಳ್ಕೊಂಡು ಶೂಟಿಂಗ್ ಮಾಡ್ತಿದ್ದೆ. ನಾಳೆ ಏನು ನಡೀತಾ ನಮಗೆ ಗೊತ್ತಾಗ್ತಿಲ್ಲ ಸರ್, ಆ ಥರ ಇತ್ತು ಇದು. ಹೆಂಗಿರೋದು ಸರಿ, ಓಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಂಟನಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಹ್ಯಾವ್ ಕಮ್ ಟು ಫೆಲಿಸಿಟೇಟ್ ದಿಸ್ ಇವೆಂಟ್. ನಾವು ಇಬ್ಬರೇ ಈ ಮೂವಿಗೆ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತೀವಿ. ಒಂದು ಚಿಕ್ಕ ಡಿಸ್ಕ್ಲೇಮರು, ನಾನು ಕನ್ನಡ ಕಲಿತಾ ಇದ್ದೀನಿ, ಸೊ ಏನು ಬೇಜಾರು ಮಾಡ್ಕೋಬೇಡಿ. ನಾನು ತುಂಬ ಪ್ರಿಪೇರ್ ಮಾಡಿ ಬಂತೆ, ಬಟ್ ಇವಾಗ ಎಲ್ಲ ಮರ್ತೋಯ್ತು. ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ producer sir, Shivakumar sir, thank you sir, thank you for this opportunity. ಲಿಖಿತ್ ಕುಮಾರ್ ನಮ್ಮ ಡೈರೆಕ್ಟರ್, ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಈಸ್ ವೆರಿ ಡೆಡಿಕೇಟಿವ್ ಪರ್ಸನ್ ಆ್ಯಂಡ್ ಈಸ್ ವೆರಿ ಸಿನ್ಸಿಯರ್ ಇನ್ ಹಿಸ್ ವರ್ಕ್. ರೈಟ್ ಫ್ರಮ್ ಸ್ಕ್ರಿಪ್ಟ್ನಿಂದ
ಚಿಕ್ಕ ಚಿಕ್ಕ ಸೌಂಡ್ಸ್ ಬಗ್ಗೆ ಈಸ್ ವೆರಿ ಪರ್ಟಿಕ್ಯುಲರ್. ಇದು ನನಗೆ ಬೇಕು, ಇದು ನನಗೆ ಬೇಡ ಅಂದು ಒಂದು ಕ್ಲಾರಿಟಿ he has. So thank you so much for this opportunity. Thanks for trusting us. And DOP sir, Gautam Krishna sir, he has done great work. You come watch it in theaters. It's a theatrical film, so you can experience the feel because like we did it in Dolby Atmos. ಈ ಮೂವಿಲಿ 2 ಸಾಂಗ್ಸ್ ಇದೆ. ಸೋನ್ ದಟ್ ಅಪ್ಡೇಟ್ ವಿಲ್ ಕಮ್. ಅಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿಕೃಷ್ಣನ್. ಮಿಸ್ಟರ್ ಸತೀಶ್ ನೇನಸಂ ಸರ್ ಮತ್ತು ಮಿಸ್ಟರ್ ಮಹೇಶ್ ಸರ್ ನಮ್ಮ ಜೊತೆಗಿರುವುದು ನಮಗೆ ಗೌರವ ತಂದಿದೆ. ಸೊ ಥ್ಯಾಂಕ್ ಯು ಸತೀಶ್ ಸರ್ ಫಾರ್ ಪ್ರೆಸೆಂಟಿಂಗ್ ದಿಸ್ ಫಿಲ್ಮ್. Rita, so honored to be part of this amazing project. ಇದರಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ವೃತ್ತ ವಿಶೇಷವಾಗಿದೆ. And I just want to thank our producer, Mr. Shivakumar sir, Lakshya Arts Production. Thanks for giving this opportunity, sir. Last but not least, thank you to our director, Mr. Likit Kumar sir, and co-director Yogesh Yoda sir for believing in us. We hope Prita will be a delightful watch. So thank you. ಥ್ಯಾಂಕ್ ಯು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಆರಿ ಮತ್ತೆ ಆಂಟೋನಿ ಅವರು ಚೆನ್ನೈ ಬೇಸ್ಡ್ ಆದ್ರೂ ಕೂಡ ಕನ್ನಡವನ್ನ ಇಷ್ಟು ಚೆನ್ನಾಗಿ ಮಾತಾಡೋ ಪ್ರಯತ್ನ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ ಚೆನ್ನೈನಿಂದ ಬಂದಿದ್ದಾರೆ. ಅವರಿಗೆ ಹಾಗೂ ವೇದಿಕೆ ಮೇಲಿದ್ದಂತ ಎಲ್ಲ ನಮ್ಮ ಟೀಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಹಾಗೆ ಇವತ್ತು ಮತ್ತೊಬ್ರು ಅತಿಥಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ವೇದಿಕೆಗೆ ಬರ್ಮಾಡ್ಕೋಣ. ಬಿಗ್ ಬಾಸ್ ನಲ್ಲಿ ಮಿಂಚಿದ ಹಾಗೂ ಖ್ಯಾತ ನಟರಾಗಿರುವಂತ ಸ್ನೇಹಿತ ಅವರಿದ್ದಾರೆ. ಸೊ ಅವರಿಗೆ ಹೇಗನ್ಸ್ತು ಟೀಸರ್ ಅನ್ನೋದನ್ನ ಕೇಳೋಣ. Can we have Snehita on stage, please? ಹಲೋ ಎಲ್ಲರಿಗೂ. ಸತೀಶ್ ಸರ್ ಹಲೋ, ಹಾಯ್. ಇವತ್ತು ತುಂಬಾ ಸ್ಪೆಷಲ್ ದಿನ. ಬಿಕಾಸ್ ಅಕಸ್ಮಾತ್ ನನ್ನ ಫಿಲಮ್ ಲಾಂಚ್ ಆದ್ರೂ ನಂಗೆ ಇಷ್ಟು ಖುಷಿ ಆಗ್ತಾ ಇರ್ಲಿಲ್ಲ. ನನ್ನ ಫ್ರೆಂಡ್ ಮಾಹಿರ್ ಮೊಹಿದ್ದೀನ್ ಅಂತ, ನಾನು ಫಸ್ಟ್ ಮಾಹಿರನ್ನ ಭೇಟಿ ಮಾಡಿದ್ದು 2017 ಅಲ್ಲಿ. ಒಂದು ನಾಟಕ ಮಾಡ್ತಾ ಇದ್ವಿ ಗಿರೀಶ್ ಕಾರ್ನಾಡ್ ಸರ್ ಅವ್ರದ್ದು, ಟಿಪ್ಪು ಸುಲ್ತಾನ್ ಕೆ ಖ್ವಾಬ್ ಅಂತ. ಅಲ್ಲಿ ಮಾಹಿರ್ ರೆಡಿ ಆಗಿದ್ದ, ಕಾಲೇಜ್ ಡ್ರಾಪ್ ಔಟ್ ಆಗಿ ಡ್ರಾಮಾ ಮಾಡ್ತಾ ಇದ್ದ. ನಾನ್ ಇವನ್ವರೆಗೂ ಇಷ್ಟೊಂದು ಪ್ಯಾಷನೇಟ್ ಆಗಿ ನಾಟಕ ಮಾಡ್ತಾ ಇದ್ದಾನಲ್ಲ ಅಂತ. ಆಮೇಲೆ ನಾನು ಅವನು ಒಂದು 4-5 ವರ್ಷ ಥಿಯೇಟರ್ ಕೆಲಸ ಮಾಡಿದ್ವಿ. ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲಾ ಶೋ ಅಲ್ಲೂ ಅವನು ಇದ್ದ, ಅಂಡ್ ಅವ್ನು ಮಾಡಿರೋ ಎಲ್ಲಾ ಶೋ ಅಲ್ಲೂ ನಾನಿದ್ದೆ. ಸೊ ಆ ಸ್ಟ್ರಗ್ಲಿಂಗ್ ಟೈಮ್ ಅಲ್ಲಿ ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ, ದಿಸ್ ಗೈ ಇಸ್ ಬಾರ್ನ್ ಫಾರ್ ಆಕ್ಟಿಂಗ್. ಇವ್ನು ಹುಟ್ಟಿರೋದೇ ಆಕ್ಟಿಂಗ್ ಮಾಡಕ್ಕೆ, ಇವ್ನ್ಗೆ ಯಾಕೆ ಯಾವ್ದೋ ಒಂದು ಆಪರ್ಚುನಿಟಿ ಸಿಗ್ತಾ ಇಲ್ಲ, ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂತ. ಇವತ್ತು ಕೊನೆಗೂ ಸಿಕ್ಕಿದೆ. ಮನೇಲಿ ಮೊದಲನ್ನ ನಾವು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಂಗಾಗಿದೆ, ಅಂಡ್ ಅವ್ನ ಪೋಸ್ಟರ್ ಎಲ್ಲಾ ಕಡೆ ಇದೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ ಬ್ರೋ. ಸೊ ಈ ಪ್ರಾಜೆಕ್ಟ್ ಗೆ ಆಲ್ಮೋಸ್ಟ್ ಒಂದು 2.5 ವರ್ಷದಿಂದ ಮಾಹಿರ್ ಕಷ್ಟ ಪಡ್ತಾ ಇದ್ದಾನೆ. ಕಾಳ್ಗೋಗಿದ್ದ, ಅಲ್ಲೇನೋ ಹುಳ ಕಚ್ಚಿತ್ತು. ಅಂಡ್ ರಿಲೆಂಟ್ಲೆಸ್ ಆಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾನೆ ಇದ್ದಾನೆ. ಅಂಡ್ ಅದು ಬಿಟ್ಟು ಅವ್ನು ಪ್ರತಿದಿನ ಅವ್ನ ಆಕ್ಟಿಂಗ್ ಮೇಲೆ ಕೆಲಸ ಮಾಡ್ತಾನೆ, ಅವ್ನ ಕ್ರಾಫ್ಟ್ ಮೇಲೆ ಕೆಲಸ ಮಾಡ್ತಾನೆ. ಸೊ ಅವನ ಬಗ್ಗೆ ನನ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ಇವತ್ತು ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಅಂಡ್ ಅವನ್ಗೆ ಕಲೆ ಮೇಲಿರೋ ಬೆಲೆ ಅವನನ್ನ ಇನ್ನೂ ತುಂಬಾ ಮುಂದೆ ತಗೊಂಡೋಗ್ಲಿ. ಅಂಡ್ ಐ ವಿಶ್ ಯು ದ ವೆರಿ ಬೆಸ್ಟ್. ಅಂಡ್ ಲಿಖಿತ್ ಸರ್ ತುಂಬಾ ಚೆನ್ನಾಗಿದೆ ಟೀಸರ್. ದ ಕ್ವಾಲಿಟಿ ಇಸ್ ವೆರಿ ನೈಸ್, ಕಲರ್ ಗ್ರೇಡಿಂಗ್ ತುಂಬಾ ಚೆನ್ನಾಗಿದೆ, ಅಂಡ್ ಇಟ್ ಗಿವ್ಸ್ ಅ ವೈಬ್. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಫಿಲ್ಮ್.
I can't wait to watch it on the big screen, the whole film. And thank you everyone for ನನ್ನ 2 ನಿಮಿಷ ಮಾತು ಕೇಳೋಕ್ಕೆ. Thank you. ಥ್ಯಾಂಕ್ ಯು. ಹಾಗೆ ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ಸ್ ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಮ್ಯಾಮ್ ಸರ್ ಇನ್ನೊಂದ್ಸಲ ಬನ್ನಿ ದಯವಿಟ್ಟು. I also request Priyanka Athamesh on stage, please, once again. Thank you, Snehita avare. Thank you, Priyanka avare. Thanks to our producers. Thank you. ಹಾಗೆ ಚಿತ್ರದಲ್ಲಿ ಕಾಣಿಸ್ಕೊಂಡು ನಿಮ್ಮನ್ನ ರಂಜಿಸೋದಕ್ಕೆ ಬಂದಿರುವಂತಹ ನಮ್ಮ ನೆಚ್ಚಿನ ಆರ್ಟಿಸ್ಟ್ ಆಗಿರುವಂತಹ ಅನುರಾಗ್ ಮತ್ತು ಪ್ರಫುಲ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮಹೇಶ್ ಸರ್ ಆಗಿರ್ಬೋದು, ಸತೀಶ್ ಸರ್ ಆಗಿರ್ಬೋದು, ಆಮೇಲೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೂ ಡೈರೆಕ್ಟರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವೃತ್ತ ಟೀಸರ್ ಇವಾಗ ಜಸ್ಟ್ ನೋಡಿದೆ, ತುಂಬಾ ಇಷ್ಟ ಆಯ್ತು. ನಾನು ಇದರಲ್ಲಿ ಜೂನಿಯರ್ ಸಿದ್ಧಾರ್ಥ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಮಾಹಿರ್ ಸರ್ ಆಕ್ಟಿಂಗ್ ವಾಸ್ ವೆರಿ ಗುಡ್, ವೆರಿ ನೈಸ್, ಥ್ಯಾಂಕ್ ಯು. ಆಮೇಲೆ ಒಂದು ಫಿಲಮ್ದು ಬ್ಯಾಕ್ ಬೋನ್ ಯಾವಾಗಲೂ ಅದು ಟೀಮ್ ಆಗಿರುತ್ತೆ. ಈ ಟೀಮ್ ಒನ್ ಆಫ್ ದಿ ಬೆಸ್ಟ್ ಟೀಮ್. ನಮ್ಮ ಟೀಮ್ಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲೋಸ್ ಬರಲೇಬೇಕು. ನಮ್ಮ ಡೈರೆಕ್ಟರ್ ಸರ್, ಆಮೇಲೆ ಯೋಗೇಶ್ ಅಣ್ಣ ಎಲ್ಲರೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆಮೇಲೆ ಕೋಆರ್ಡಿನೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟೇ, ಥ್ಯಾಂಕ್ ಯು. ಸೆವೆಂತ್, ಈ ಫಿಲಮ್ ದೊಡ್ಡ ಸಕ್ಸಸ್ ಆಗಲಿ ಅಂತ ಹೋಪ್ ಮಾಡ್ತಾ ಇದ್ದೀನಿ. ಹಾಗೆ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಮಾಸ್ಟರ್ ಅನುರಾಗ್. ನೆಕ್ಸ್ಟ್ ಜನ್ ಹೀರೋಸ್ ಆಲ್ರೆಡಿ ರೆಡಿ ಆಗಿದ್ದಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓಕೆ, ಸೊ ನೆಕ್ಸ್ಟ್ ನಮ್ಮ ಸಿನಿಮಾನ ಓವರ್ಸೀಸ್ ನಲ್ಲಿ ಬಿಡುಗಡೆಗೊಳಿಸೋದಕ್ಕೆ ಸಜ್ಜಾಗಿರುವಂತಹ ನಮ್ಮ ಓವರ್ಸೀಸ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಮಮತಾ ಸೆಂಥಿಲ್ ಅವರಿದ್ದಾರೆ. ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಇವರು ಆಲ್ರೆಡಿ ಬ್ಯಾಡ್ ಮ್ಯಾನರ್ಸ್ ಆಗಿರ್ಬೋದು, ಕಾಟೇರ ಸಿನಿಮಾ ಆಗಿರ್ಬೋದು, ಕೃಷ್ಣನ್ ಪ್ರಣಯ ಸಖಿ ಈ ಸಿನಿಮಾಗಳನ್ನ ಓವರ್ಸೀಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಸ್ಪೆಷಲಿ ಇನ್ UAE ಮತ್ತು ದುಬೈ. ಸೊ ನಮ್ಮ ವೃತ್ತ ಸಿನಿಮಾದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಅನ್ನ ತಗೊಂಡಿರುವಂತ ಮಮತಾ ಸೆಂಥಿಲ್ ಅವರನ್ನ ಕ್ಯಾನ್ ಯು ಹ್ಯಾವ್ ಯು ಆನ್ ದ ಸ್ಟೇಜ್ ಮ್ಯಾಮ್. ಹಾಗೆ ಈಗ ಮತ್ತೊಬ್ಬರು ವಿಶೇಷ ವ್ಯಕ್ತಿಯನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದೀವಿ. ಎಲ್ರು ಅಯೋಗ್ಯ ಅಂತ ಇದ್ರೆ ಮುಂಚೆ ಆಬ್ವಿಯಸ್ಲಿ ಇದು ಯಾಕಪ್ಪ ಬೈತಾರೆ ಅಂತ ಕೋಪ ಬರ್ತಾ ಇತ್ತು. ಬಟ್ ಅಯೋಗ್ಯ ಪದಕ್ಕೆ ಒಂದು ತೂಕವನ್ನು ಹೆಚ್ಚು ಮಾಡಿ, ಹಾಗೆ ಸಿನಿಮಾದ ಮೂಲಕ ಸೂಪರ್ ಡೂಪರ್ ಹಿಟ್ ಮಾಡಿ, ಆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತ ನೂರಾರು ಜನರಿಗೆ ಒಂದು ಸೂಪರ್ ಡೂಪರ್ ಬ್ರೇಕ್ ಅನ್ನ ಕೊಟ್ಟಂತ, ಅಯೋಗ್ಯ ಪದಕ್ಕೆ ಮತ್ತಷ್ಟು ಯೋಗ್ಯತೆಯನ್ನ ತಂದುಕೊಟ್ಟಂತ ನಮ್ಮ ನಿರ್ದೇಶಕರಾಗಿರುವಂತ ನಮ್ಮ ಮಹೇಶ್ ಸರ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮಹೇಶ್ ಕುಮಾರ್ ಅವರು. ಎಲ್ಲರಿಗೂ ನಮಸ್ಕಾರ.
ಫಸ್ಟ್ ನಾನು ವೃತ್ತ ಮೂವಿ ಪ್ರೊಡ್ಯೂಸರ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಅವರು ಈ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಸತೀಶ್ ದಿನಸನ್ ಸರ್ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದ್ರೆ ಸೊ ಥಿಂಕ್ ಮಾಡಿ ಒಂದು ಸ್ಪೆಷಲ್ ಇರೋದ್ರಿಂದ ಮಾಡಿರ್ತಾರೆ. ನಾನು ಟೀಸರ್ ನೋಡಿದೆ, ಅದು ಸಸ್ಪೆನ್ಸ್ ಇದೆ, ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ. ಎಲ್ಲ ತಂಡದವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀರೋಯಿನ್ ಹೊಸಬ್ರು ಓವರ್ ಆಲ್ ಟೀಮೇ ಹೊಸಬ್ರು ತರ ಕಾಣ್ತಾ ಇದ್ರು. ಸೊ ಗುಡ್ ಲಕ್ ಅಂತ ಹೇಳ್ತೀನಿ. ಖಂಡಿತ ನಮ್ಗೆ ಆಪರ್ಚುನಿಟಿ ಕೊಟ್ಟು ನಾವು ಖಂಡಿತ ಲೈಫಲ್ಲಿ ನಾವು ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅದೇ ರೀತಿ ನನ್ನ ಈ ವೇದಿಕೆಗೆ ಅವಕಾಶ ಕೊಟ್ಟಂತಹ ಫಿಲಂ ಎಲ್ಲ ತಂಡದವರಿಗೂ, ನಮ್ಮ ಸತೀಶ್ ಅವ್ರಿಗೂ ಮತ್ತೆ ಮಹೇಶ್ ಅವ್ರಿಗೆ, ಎಸ್ಪೆಷಲಿ ಮಹೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಮಮತಾ ಮೇಡಮ್. ಹಾಗೆ ಸೊ ಹೇಗಪ್ಪ ಜನರನ್ನ ರೀಚ್ ಆಗೋದು ಅಂತ ಯೋಚನೆ ಮಾಡ್ತಿದ್ದ ನಮ್ಮ ಸಿನಿಮಾ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಮಹೇಶ್ ಕುಮಾರ್ ಸರ್ ಅವರು ಸೊ ನಮ್ಮನ್ನ ಸೂಪರ್ ಡೂಪರ್ ಆಗಿ ರೀಚ್ ಮಾಡಿಸ್ತಾ ಇದ್ದಾರೆ ಅವರ ರೀಚ್ ಮೂಲಕ. ಸೊ ಇವಾಗ ನಿಮ್ಮ ಮಾತುಗಳು. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಮೇಡಮ್, ನಮ್ಮ ಸಪೋರ್ಟ್ಗಿಂತ ಗಲ್ಫ್ ಅಲ್ಲಿ ರಿಲೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅವ್ರು ಅದೇ ರೆಡಿ ಇದ್ದಾರೆ. ಸೊ ನಿಮ್ಮ ದುಬೈಲಿ ಕನ್ನಡಿಗರಿಗೆ ವೃತ್ತ ಸಿನಿಮಾ ತಲುಪಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ. ಇಸ್ ರಿಕ್ವೆಸ್ಟ್. ಹಾಗೆ ಒಂದು ಇನ್ಸಿಡೆಂಟ್ ಹೇಳಬೇಕು. 5 ದಿನಗಳಿಂದ ಸತೀಶ್ ಅವ್ರನ್ನ ನಾನು ಭೇಟಿ ಮಾಡಿ ಸೊ ಒಂದು ಪ್ಯಾಷನೇಟ್ ಟೀಮ್ ಮೀಟ್ ಮಾಡ್ಬೇಕು ಅಂತ ಇದೆ. ಇನ್ವೈಟ್ ಮಾಡ್ಬೇಕಂತ ಕರ್ಸು ಅಂತ ಹೇಳಿದ್ರು. ಟಿವಿಯಾಗ ನೋಡಿದ್ರು, ಡೈಲಾಗ್ ನೋಡಿದ್ರು, ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು. ಅದಾದ ನಂತರ ಸಿನಿಮಾ ನೋಡೋಣ, ಯಾಕೋ ಸಿನಿಮಾ ಕಾಡ್ತಾ ಇದೆ, ನಾನು ನೋಡ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಅರೇಂಜ್ ಮಾಡ್ಕೊಟ್ಟು ಸಿನಿಮಾ ನೋಡಿದ ತಕ್ಷಣ ಅವ್ರ ಮೈಲ್ ಬಂದು ಹೆಂಗಾಯ್ತು, ನನ್ನ ಸತೀಶ್ ಪಿಕ್ಚರ್ ಹೌಸ್ ಅಲ್ಲಿ ಈ ಸಿನಿಮಾ ರಿಲೀಸ್ ಮಾಡಿಸ್ತೀನಿ ಅಂದ್ರು. ಇದಕ್ಕಿಂತ ಗೆಲ್ಬೇಕಾ? ಅವ್ರು ಬಂದಿರೋಂತ ಅವ್ರ ಬಣ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಒಂದು ಸಿನಿಮಾ ನೋಡಿ ಬೆಂಗಾಲ್ಬಾಗ ಅವ್ರು ನಿಂತಿದ್ದಾರೆ ಅಂದ್ರೆ ಒಬ್ಬ ಹಿರಿಯ ನಟರು, ಒಂದು ಅಷ್ಟು ಪ್ಯಾಷನೇಟ್ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅಂದ್ಮೇಲೆ ಇನ್ನು ಯಾರೋ ಅವಶ್ಯಕತೆ ಇರಲ್ಲ, ತನ್ನ ತಾಯಿ ಈಸಿಯಾಗಿ ಹೋಗುತ್ತೆ. ಅದನ್ನ ಅವರು ಟೀಮ್ ಟ್ಯಾಲೆಂಟ್ ನೋಡೇ ಕೊಟ್ಟಿರೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇಂಥ ಒಂದು ಪ್ರತಿಭೆಗೆ ಅವರು ಇದೊಂದೇ ಸಿನಿಮಾ ಅಂತಲ್ಲ, ಹಲವಾರು ಸಿನಿಮಾಗೆ ಸಹ ನಿಮ್ಮ ಸತೀಶ್ ಪಿಕ್ಚರ್ ಸಪೋರ್ಟ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಾನು ಇಡೀ ಸಿನಿಮಾನ ಮೊದಲು ನೋಡಿದ್ದು ನಾನು ಅಂತ ಇನ್ನೊಂದು ಹೇಳ್ಕೊತೀನಿ. ನಾನು ನಾಳೆ 2 ತಿಂಗಳ ಹಿಂದೆ ನನಗೆ ಈ ಸಿನಿಮಾನ ನನಗೆ ತೋರಿಸಿದ್ರು. ನಾನೇನು ನನ್ನ ಹತ್ರ ಯಾರಾದ್ರೂ ಸಿನಿಮಾನ ಪ್ರಮೋಟ್ ಮಾಡ್ಕೊಡಿ ಅಥವಾ ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ನಂದೇ ಆದಂತ ಒಂದು ರೀಚ್ ಅಂತ ಒಂದು ಟೀಮ್ ಇಟ್ಕೊಂಡಿದ್ದೀನಿ. ಬಟ್ ಸಿನಿಮಾ ನೋಡಿದ್ರೆ ನಾನು ಅದು ಮುಟ್ಟಲ್ಲ. ನನ್ ಟೈಮ್ ಇರಬೇಕು. ನಂದು ಡೈರೆಕ್ಷನ್ ಗ್ಯಾಪ್ ಅಲ್ಲಿ, ನನ್ನ ರೈಟಿಂಗ್ ಗ್ಯಾಪ್ ಅಲ್ಲಿ ಒಂದು ಹೊಸ ತಂಡ ಬಂದಾಗ ನಂಗೆಲ್ಲೂ ಬರೀ ಸ್ಟಾರ್ಗಳ ಮೂವಿ ಇಂದನೇ ನೆನ್ಸಿರ್ತಾರೆ, ಹೊಸ ಮೂವಿಯಿಂದ ಯಾಕಿರಲ್ಲ ಅಂತ ಇದ್ದು. ಬಟ್ ಇಂಥ ಒಂದು ಸಿನಿಮಾನ ನೋಡಿದ ತಕ್ಷಣ ಹೇಳ್ಕೊಂಡಿದ್ದು ನನಗೆ ಖುಷಿ ಆಗುತ್ತೆ. ಇಂಥ ಟೀಮ್ ಜೊತೆ ನನ್ನ ರೀಚ್ ಕಂಪ್ನಿ ಕೆಲಸ ಮಾಡೋಕ್ಕೆ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್. ವಾಯ್ಸ್ ಆಕ್ಟಿಂಗ್ ವಾಯ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದಿರ. ಚೈತ್ರ ಅಷ್ಟೇನೆ ಬಂದಷ್ಟು ಹೊತ್ತು ತುಂಬಾ ಜನ ಕಾಡುವಂತ ಪಾತ್ರ ಇದೆ. ಪ್ರೊಡ್ಯೂಸರ್ ಸರ್ ಒಳ್ಳೆ ಸಿನಿಮಾಗೆ ಮಗ ಅನ್ನೋದ್ಕಿಂತ ಅಂತ ಒಂದು ಪ್ರತಿಭೆನ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ರೆ ಒಳ್ಳೇದಾಗ್ಲಿ. ಸತೀಶ್ ಸರ್ ಆಲ್ ದಿ ಬೆಸ್ಟ್. ನಿಮ್ಮ ಒಂದು ಬ್ಯಾನರ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು ಮಹೇಶ್ ಸರ್. ನಮ್ಮ ಪ್ರೊಡ್ಯೂಸರ್ಸ್ ನ ಮತ್ತೊಮ್ಮೆ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಬನ್ನಿಮ್ಮ. ಮಮತಾ ಸಂಕ್ರಿ ಮ್ಯಾಮ್ಗೆ ಅವರ ಸಪೋರ್ಟ್ಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಮಹೇಶ್ ಸರ್ ಇಲ್ಲಿ ಪ್ಲೀಸ್. ಮಹೇಶ್ ಸರ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಮುಂದೆ ಬನ್ನಿ ಪ್ಲೀಸ್. ಥ್ಯಾಂಕ್ ಯು.
Thank you, Mahesh sir. Thank you, Mamta madam. Thanks to our producers. Thank you. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದಲ್ಲ ಒಂದು ವೀಕ್ನೆಸ್ ಅನ್ನೋದು ಇದ್ದಿರುತ್ತೆ. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಆಕ್ಟಿಂಗ್ ಅನ್ನೋ ವೀಕ್ನೆಸ್ ಅನ್ನ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ನಿಮ್ಮ ಮುಂದೆ ಸಿನಿಮಾ ಮೂಲಕ ಬಂದು ರಂಜಿಸೋದಕ್ಕೆ ಸಜ್ಜಾಗಿರುವಂತ ನಮ್ಮ ಚಿತ್ರದ ನಾಯಕ ನಟರಾಗಿರುವಂತ ಮಹಿಳೆಯರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳೋದು ಬೇಡ, ಯಾಕಂದ್ರೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅವರ ಸ್ನೇಹಿತರ ಪರವಾಗಿ. ಸೊ ಸಚ್ ಅ ಪ್ಯಾಷನೇಟ್ ಆಗಿದ್ದಾರೆ. ಅವ್ರ ಕೆಲಸದ ಬಗ್ಗೆ ಆಗಿರ್ಬೋದು, ಥಿಯೇಟರ್ ಬಗ್ಗೆ ಆಗಿರ್ಬೋದು, ಒಟ್ಟಾರೆ ಆಕ್ಟಿಂಗ್ ಅಂದ್ರೆ ಅವರ ಜೀವ ಅಂತಾನು ಹೇಳ್ಬೋದು. ಸೊ ಮೋಷನ್ ಪೋಸ್ಟರ್ ಆಗಿರ್ಬೋದು, ಟೀಸರ್ ಅಲ್ಲಿ ಆಗಿರ್ಬೋದು, ಅವರು ನಿಮ್ಮನ್ನ ರಂಜಿಸಿದ್ದಾರೆ. ಹಾಗೆ ಫಸ್ಟ್ ಟೈಮ್ ಕನ್ನಡ ಚಿತ್ರದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈಗ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ದ ವೆರಿ ಟ್ಯಾಲೆಂಟೆಡ್ ಮಿಸ್ಟರ್ ಮಾಹಿರ್ ಆನ್ ಸ್ಟೇಜ್ ಪ್ಲೀಸ್. Thank you so much. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ our esteemed guest ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯಾಕಂದ್ರೆ ನೀವು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ನನಗೆ. ಇವತ್ತಾದ್ರೂ ನನ್ನ ನಾನ್ ಕನ್ನಡ ಫ್ರೆಂಡ್ಸ್ಗೆ ನಾನು ಕನ್ನಡ ಸಿನಿಮಾ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಮೂವಿನೇ ಫಸ್ಟ್ ರೆಕಮೆಂಡ್ ಮಾಡೋದು. ಸೊ ದಟ್ ರಿಮೇನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಪ್ರಿಯಾಂಕಾ ಮ್ಯಾಮ್ ಅಂಡ್ ಮತ್ತೆ I'm very happy today because ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯೋಗಿ ಮತ್ತೆ ಲಿಖಿತ್ when they first met me, ನಾನು ಥಿಯೇಟರ್ ಮಾಡ್ತಾ ಇದ್ದೆ. ಈಗನೂ ಥಿಯೇಟರ್ ಮಾಡ್ತಿದ್ದೀನಿ, ಬಿಡಲಿಲ್ಲ. ಬಟ್ ನಾನು ಅದ್ರ ಮುಂಚೆ ಬರೋ ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಈ ತರ ನನ್ ಏನ್ ಮೇಜರ್ ಆಸ್ಪಿರೇಷನ್ಸ್ ಇರ್ಲಿಲ್ಲ. ನನ್ಗೆ ಪ್ರೀತಿ ಆಕ್ಟಿಂಗ್ಗೆ ಅಷ್ಟೇ, ಅದೇ ಗೊತ್ತು ನನ್ಗೆ. ಅದನ್ನು ನಾನು ಆಕ್ಸಿಡೆಂಟಲ್ ಆಗಿ ಆಕ್ಟರ್ ಆಗಿರೋದು. ಯಾಕಂದ್ರೆ ನಾನು ಮುಂಚೆ ಥಿಯೇಟರ್ ಅಲ್ಲಿ ಬ್ಯಾಕ್ ಸ್ಟೇಜ್ ಎಲ್ಲ ಮಾಡ್ತಾ ಇದ್ದೆ. ಒಂದ್ಸತಿ ಯಾರೋನು ಪಾಪ ಬಿಟ್ಟು ಹೋಗ್ಬಿಟ್ಟ, ನನ್ಗೆ ಸ್ಟೇಜ್ ಅಲ್ಲಿ ಕಳ್ಸ್ಬಿಟ್ರು. ದಟ್ಸ್ ಹೌ ಇಟ್ ಹ್ಯಾಪನ್. ಸೊ ಎವ್ರಿಥಿಂಗ್ ಹ್ಯಾಸ್ ಹ್ಯಾಪನ್ ವೆರಿ ಆಕ್ಸಿಡೆಂಟಲಿ. And just like this film has been a very beautiful accident. So when they first came with the film, nan kelidre, is it possible to pull this off? Yakandre tumba challenging script ittu. It was unbelievable. And that is why I was like, I really want to do this. Nan madlebeku. So for Likith, thank you so much for trusting me. Likith is not just a director. Likith and Yogi are like my elder brothers. And they've maintained that with me throughout the shoot. ಅವರು ಯಾವಾಗ್ಲೂ ನನಗೆ ಸೆಟ್ ಮುಂಚೆ ಶೂಟಿಂಗ್ ಆದ್ಮೇಲೆ they never made me feel like an outsider or a newcomer. They only made me feel like a brother. And the whole team, Reddy sir, Gautam sir, Anthony sir, Hari sir, thank you so much for being a part of this. ನನಗೆಲ್ಲ ಫಿಲ್ಮ್ ಹೀರೋ ಹೇಳ್ತಾ ಇದ್ದಾರೆ, ಬಟ್ ಆಕ್ಚುಲ್ ಫಿಲ್ಮ್ ಹೀರೋ ಇಸ್ ದ ಟೀಮ್. The team of the film is the hero of the film. ಯಾಕಂದ್ರೆ ಬಿಫೋರ್ ಬೀಯಿಂಗ್ ಫಿಲ್ಮ್ ಮೇಕರ್ಸ್ ನಾವು ಆಕ್ಚುಲಿ ಫಿಲ್ಮ್ ಲವರ್ಸ್. ನಮ್ಗೆ ಎಷ್ಟು ಪ್ರೀತಿ ಇದೆ ಸಿನಿಮಾ ಅಂದ್ರೆ, ನಾವು ಮೀಟ್ ಮಾಡಿದ್ರೆ ಬರೇ ಆ ಸಿನಿಮಾ ಈ ಸಿನಿಮಾ ಅದು ಹೇಗಿದೆ ದಟ್ಸ್ ಆಲ್ ವಿ ಟಾಕ್ ಅಬೌಟ್. ಸೊ ಔಟ್ ಆಫ್ ದಟ್ ಲವ್ ವಿ ಮೇಡ್ ಅ ಫಿಲ್ಮ್. And everything has been paid attention to. Sound, cinematography, color, everything that is required to make a film. And I've played a part in the film. And character, the Siddharth character, ಯಾವಾಗ್ಲೂ ಸಿದ್ಧಾರ್ಥ್ ಬಗ್ಗೆ ಮಾತಾಡಿದ್ರೆ ನಮ್ಗೆ ಏನ್ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಇಟ್ಸ್ ಅ ವೆರಿ ಡಿಫರೆಂಟ್ ಸ್ಪೇಸ್. ನಿಮ್ಗೆ ಒಂದು ಐಡಿಯಾ ಸಿಗತ್ತೆ, ಬಟ್ ತುಂಬಾ ಐಸೋಲೇಟೆಡ್ ಕ್ಯಾರೆಕ್ಟರ್ ಅವನು, ತುಂಬಾ ಲೋನ್ಲಿ. ಅಂಡ್ ದಟ್ ಲೋನ್ಲಿನೆಸ್ ಇಸ್ ವೆರಿ ಕಾಮನ್ ಇನ್ ದ ವರ್ಲ್ಡ್ ವಿ ಲಿವ್ ಇನ್ ಟುಡೇ, ದ ಸಿಟಿ ವಿ ಲಿವ್ ಇನ್. ಇಷ್ಟು ಜನ ಇದ್ದಾರೆ, ಎಲ್ಲ ನೋಡಿದ್ರೆ ಜನನೇ ಇದ್ದಾರೆ, ಬಟ್ ಅದ್ ಬೀಡ್ ಮಧ್ಯ ನಾವು there is extreme loneliness, and I think Siddharth represents that. And to get into that space, I can't say I had to get into Siddharth, but it's always the character who finds you. And I think one schedule ಆದ್ಮೇಲೆ ಆ ಸ್ಪೇಸ್ ಬಂದ್ಬಿಟ್ರೆ ಅದು 2 ವರ್ಷ
2 ವರ್ಷ ಅದೇ ಸ್ಪೇಸ್ ಅಲ್ಲಿ ಇದ್ದೀರವು. But that's it. And the film is mostly based on this one character and his journey on Vrita. But ನೀವು ನೋಡ್ಬೇಕು ಅಷ್ಟೇ, ಟೀಸರ್ ಏನೋ ಒಂದು ಐಡಿಯಾ ಸಿಗುತ್ತೆ. ಬಟ್ ಸಿನಿಮಾ ಏನೇನಿದೆ, I don't know if you are all ready for it. I hope we are, because it is an experience, and I'm very, very, very grateful to be a part of such a beautiful film, of such a beautiful team, and between everyone who is such a well-wisher. Snehit is here. He's a very old friend of mine. ನಾವು 8 ವರ್ಷದಿಂದ ಸ್ಟ್ರಗಲ್ ಮಾಡ್ತಿದ್ದೀವಿ. ಅವ್ನು ಸ್ಟಾರ್ ಆಗ್ಬಿಟ್ಟಿದ್ದಾನೆ, ನಾನೀಗ ಟ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಪ್ಲೀಸ್ ಸಿನಿಮಾವನ್ನ ನೋಡಿ, and I'll see you at the movies. Thank you. ಥ್ಯಾಂಕ್ ಯು ಮಹೇಶ್. ಐ ಕೈಂಡ್ಲಿ ರಿಕ್ವೆಸ್ಟ್ ಟು ಸ್ಟೇ ಬ್ಯಾಕ್. ಸೊ ಯಾಕಂದ್ರೆ ನೀವು ಒಬ್ಬರೇ ಸ್ಟೇಜ್ ಮೇಲೆ ಇದ್ರೆ ಚೆನ್ನಾಗಿರೋದಿಲ್ಲ, ನೀವು ಇನ್ನೂ ವೇದಿಕೆಗೆ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಕ್ಯಾನ್ ವಿ ಹ್ಯಾವ್ ವೆರಿ ಗಾರ್ಜಿಯಸ್ ಹರಿಣಿ ಆನ್ ಸ್ಟೇಜ್ ಪ್ಲೀಸ್. ಸೊ ಹರಿಣಿ ಸುಂದರ್ ರಾಜನ್ ಅವರು ಚಿಲ್ಲಿ ಚಿಕ್ಕನಲ್ಲಿ ಕಾಣಿಸ್ಕೊಂಡು ನಂತರ ಈಗ ನಮ್ಮ ಸಿನಿಮಾದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅಂಡ್ ಆಲ್ಸೋ ಶಿ ಹ್ಯಾಸ್ ಕಪಲ್ ಆಫ್ ಫಿಲ್ಮ್ಸ್ ಇನ್ ತಮಿಳ್ ಆಲ್ಸೋ. ವೆರಿ talented Harini, please. Yeah, I'm sorry I did not mention Harini. Harini is a very old friend of mine, and she is my favorite actress, and she will be. So I'm very happy that she also is a part of this film. Please. Thank you. All that is thanks to you, really. I don't know enough Kannada, so please forgive me for that. I will only talk in English. I have played a very, very small role in this film, but being here to see this film come out makes me so happy, because Mahir is one of the people I hold very close to my heart in my life, and I know how much hard work has gone into the film. All the people have put in so much effort over so many years, and doing something like this is not easy. Everything, it takes a whole village, and like Mahir truly said, the team is the hero, and they have gone through all of it to make this film come out. I'm very happy. Thank you to everyone who's making it possible for us today. Thank you. My voice is shaking. I'm just glad to be here. Thank you, everyone. ಥ್ಯಾಂಕ್ ಯು ಹರಿಣಿ. ಸೊ ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ಸ್ ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ನಮ್ಮ ಸಿನಿಮಾದ ನಾಯಕ ಮತ್ತು ನಾಯಕಿಗೆ ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಅರ್ವಿ, ಥ್ಯಾಂಕ್ ಯು ಮೆಹುಲ್, ಥ್ಯಾಂಕ್ ಯು ಸರ್. ಸರ್ ನೀವು ಹಾಗೆ ಸ್ಟೇಜ್ ಮೇಲೆ ಉಳ್ಕೊಂಡ್ಬಿಡಿ. ಶಿವಕುಮಾರ್ ಸರ್ ಬನ್ನಿ. ಮೇಡಮ್ ಜೊತೆಗೆ ನೀವು ಬನ್ನಿ. ನೀವು ಮಾತಾಡ್ಬಿಡಿ, ಆದ್ರೆ ಅಂಕಲ್ಗೆ ಸಪೋರ್ಟಿವ್ ಮನೆಯಲ್ಲಿ ಇನ್ನೂ ಕೂಡ ಸಪೋರ್ಟಿವ್ ಆಗಿರಿ. ಓಕೆ, ಸೊ ಪ್ರದೀಪ್ ಇರೋದ್ರಿಂದ ನಮ್ಮ ಡೈರೆಕ್ಟರ್ ಅವ್ರನ್ನು ಕೂಡ ವೇದಿಕೆಗೆ ಬರ್ಮಾಡ್ಕೊಂಡ್ಬಿಡೋಣ. ಪ್ರದೀಪ್ ಕುಮಾರ್ ಅವ್ರ ಲಿಖಿತ್ ಅವರು ಸಿನಿಮಾ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಬಿಕಾಸ್ ಸಚ್ ಎ ಪ್ಯಾಷನೇಟ್ ಪರ್ಸನ್ ಇಸ್. ಅವರು ಸಿನಿಮಾವನ್ನು ಮಾಡ್ಬೇಕು ಅಂತ ತುಂಬಾ ಅದನ್ನ ಅವ್ರಿಗೆ ಸ್ಟೋರೀಸ್ ನ ಹೇಳಿ, ಅದಾದ್ಮೇಲೆ ಅಲ್ಲಿ ಅವ್ರು ಚೇಂಜ್ ಮಾಡೋದು ಮನಸ್ಸೇ ಒಪ್ಪಿಲ್ಲ ಅವ್ರಿಗೆ. ಸೊ ಫೈನಲಿ ಅವರು ಯೋಚನೆ ಮಾಡಿ 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 ಒಂದ್ ಫೈನ್ ಡೇ ಸರ್ ಅವ್ರ ತಂದೆ ಅವರು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಒಪ್ಕೊಂಡು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಆಫ್ ಮ್ಯಾನ್ ದರ್ ಇಸ್ ಎ ವುಮನ್, ಸೊ ದರ್ ಇಸ್ ಎ ಫ್ಯಾಮಿಲಿ ಆಲ್ಸೋ. ಸೊ ಯಾಕಂದ್ರೆ ಅವ್ರ ಮಗನ ಬಗ್ಗೆ ಅವ್ರಿಗೆ ಸಾಕಷ್ಟು ನಂಬಿಕೆ ಇರೋದ್ರಿಂದ ಈ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ದ ಮೂವಿ. ಥ್ಯಾಂಕ್ ಯು ಸರ್. ಫಸ್ಟ್ ಮನೆಯಿಂದನೇ ನಮ್ಗೆ ಸಪೋರ್ಟ್ ಸಿಗ್ಬೇಕು, ಆಮೇಲೆ ಹೊರಗಡೆ ಡೆಫಿನೆಟ್ಲಿ ಸಪೋರ್ಟ್ ಸಿಗುತ್ತೆ. ಸೊ ಇವಾಗ ಅಪ್ಪ ಫಸ್ಟ ಮಗ ಫಸ್ಟ ಮಾತಾಡೋದು, ಪ್ರೊಡ್ಯೂಸರ್ ಮಾತಾಡ್ಲಿ ಅಲ್ವಾ? ಸೊ ಪ್ರೊಡ್ಯೂಸರ್ ಸರ್. ಸತೀಶ್ ಸರ್, ಈ ಫಂಕ್ಷನ್ಗೆ ತುಂಬ ಚೆನ್ನಾಗಿ ನೀವು ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಈ ಫಿಲಮ್ನ ಚೆನ್ನಾಗಿ ಸಕ್ಸಸ್ ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಅದೇ ಥರ ನಿಮ್ಮ ಮನೆಗೆ ನಾವು ಬಂದಾಗ ತುಂಬ ನಮಗೆ ಕೋಪರೇಟಿವ್ ಮಾಡಿ ತುಂಬ ಚೆನ್ನಾಗಿ ಇದನ್ನ ಎನ್ಕರೇಜ್ ಮಾಡಿದ್ದೀರಾ. ಮುಂದೆ ಇದೇ ಥರ ನಡ್ಸ್ಕೊಂಡು ಹೋಗಿ ನೀವು ಚೆನ್ನಾಗಿ ಅದನ್ನ ಸಕ್ಸಸ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸುತ್ತಾ ಈ ಫಿಲಮ್ ಸಕ್ಸಸ್ಫುಲ್ ಆಗಲಿ ಅಂತೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.
ನಾನು ಲಿಖಿತ್ ಕುಮಾರ್, ಈ ಚಿತ್ರದ ನಿರ್ದೇಶಕ, ವೃತ್ತ ಸಿನಿಮಾದ ನಿರ್ದೇಶಕ. ಮೊದಲನೇದಾಗಿ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೂ ಯೂಟ್ಯೂಬರ್ಸ್ಗೆ ಥ್ಯಾಂಕ್ ಯು. ಅಂಡ್ ಸತೀಶ್ ನಿವಾಸಂ ಸರ್, ವೆಲ್ಕಮ್ ಯು ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಲೈಕ್ ಅಂದ್ರೆ ಒಂದು ಚಿಕ್ಕ ಕಂಟೆಂಟ್ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಜಸ್ಟ್ ಡೈರೆಕ್ಟ್ ಅಂಡ್ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ವೃತ್ತ ಟೀಮ್ ಇಸ್ ಕಂಪ್ಲೀಟ್ಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸ್ಟೆಪ್ ಆಗಿ ಕೊಡ್ತಾ ಇದ್ದೀರಾ ಎಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆರ್ ಮೆಂಟರ್ ಡೈರೆಕ್ಟರ್ ಮಹೇಶ್ ಸರ್, ಅವರು ಹೇಗಂದ್ರೆ ಬೈರೇ ಬಿಡ್ತಾರೆ ಏನೋ ಕೆಲಸ ಮಾಡಿ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ, ಅಷ್ಟು ಮಟ್ಟಿಗಿರುತ್ತೆ ಅವ್ರ ಸಪೋರ್ಟ್. ಅಂಡ್ ಅದ ಚೀಫ್ ಗೆಸ್ಟ್ ಪ್ರಿಯಾಂಕಾ ಮ್ಯಾಮ್, ಮಮತಾ ಮ್ಯಾಮ್, ಸುರೇಶ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್ಸ್. ಅಂಡ್ ವೃತ್ತ ಬಗ್ಗೆ ಮಾತಾಡ್ಬೇಕಂದ್ರೆ ಇಟ್ಸ್ ಅನ್ ಅಟ್ಮಾಸ್ಫಿರಿಕ್ ಫಿಲಮ್. ಇಲ್ಲಿ ಸಿದ್ಧಾರ್ಥ್ ಸುತ್ತ ನಡೆಯುವಂತ ಕತೆ. ಸಿದ್ಧಾರ್ಥ್ಗೆ ಅವ್ನು ನೋಡಿರೋ ದೃಶ್ಯ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ, ಅವ್ನು ಕೇಳೋ ಶಬ್ದ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜರ್ನಿ. ಇದೊಂದು ವಿಭಿನ್ನ ಪ್ರಯತ್ನ. ಅಂಡ್ ಥ್ಯಾಂಕ್ಸ್ ಮೈ ಟೀಮ್. ಟೀಮ್ ಇಲ್ದ್ರ ಇದನ್ನ ಇಂಪಾಸಿಬಲ್ ಅಚೀವ್ ಮಾಡಕ್ಕೆ, ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಐ ಡೆಡಿಕೇಟ್ ದಿಸ್ ವೃತ್ತ ಟು ಮೈ ಟೀಮ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಇದು ಸಿನಿಮಾ ಕಂಟೆಂಟ್ ಜಾಸ್ತಿ ರಿವೀಲ್ ಮಾಡಕ್ ಹೋದ್ರೆ ಇದು ಸಿನಿಮಾ ಬ್ರಿಕ್ಸ್ ನ ರಿವೀಲ್ ಮಾಡ್ದಂಗ ಆಗುತ್ತೆ. ಜಸ್ಟ್ ಟೀಸರ್, ಇನ್ನ ಬರ್ತಾ ಅಪ್ಡೇಟ್ಸ್ ರಿವೀಲ್ ಮಾಡ್ತೀವಿ. ಅಂದ್ರೆ ಸ್ಕ್ರೀನ್ ಪ್ಲೇ ಒಂದು ಸರ್ಕಲ್ ಬೇಸ್ಡ್ ಅಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಒಂದು ಟೈಟಲ್ ಇಟ್ಟಿದೀವಿ ಮೇಡಮ್. ಹಾ ಸರ್, ಹೌದು. ಇಲ್ಲಿ ಸಿದ್ಧಾರ್ಥ್ಗೆ ಅವನಿಗೆ ವೆರಿ ಐಸೋಲೇಟೆಡ್ ಮ್ಯಾನ್. ಅವನಿಗೆ ಯಾವ ತರ ಇರುತ್ತಂದ್ರೆ ನಡೆಯೋ ಆಂಬಿಯನ್ಸ್ ಕೂಡ ಅವನಿಗೊಂದು ಕ್ಯಾರೆಕ್ಟರ್ ತರ ಫೀಲ್ ಆಗುತ್ತೆ. ಸೊ ಅವ್ನು ನೋಡೋ ದೃಶ್ಯ ಮತ್ತೆ ಅವ್ನು ನೋಡೋ ಶಬ್ದ ಮತ್ತೆ ಅವ್ನು ಕೇಳೋ ಸೌಂಡ್ ಅದೊಂದು ಕ್ಯಾರೆಕ್ಟರ್ ಆಗಿ ಅವನಿಗೆ ಬಿಹೇವ್ ಮಾಡುತ್ತೆ. ಇಲ್ಲ ಸರ್, ಕ್ಯಾರೆಕ್ಟರ್ಗೆ ಸಿಂಬಾಲಿಕ್ ಆಗಿ ಇಟ್ಟಿದ್ದು. ಅದು ಸ್ಕ್ರೀನ್ ಪ್ಲೇ ಕಂಪ್ಲೀಟ್ಲಿ ಒಂದು ಸರ್ಕಲ್ ಬೇಸ್ಡ್ ಅಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಇಟ್ಟಿದೀವಿ. ಬಟ್ ಹೆಚ್ಚಾಗಿ ಹೇಳಕ್ ಹೋದ್ರೆ ಅದ್ರ ಬ್ರಿಕ್ಸ್ ರಿವೀಲ್ ಆಗುತ್ತೆ ವೃತ್ತ ಅಂತದ್ದು. ಇದು ಹೌದು ಸರ್, ಅದೆಲ್ಲ ಸಿನಿಮಾದಲ್ಲೇ ನೋಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ವೃತ್ತ ಇಸ್ ನಾಟ್ ಜಸ್ಟ್ ಅ ಫಿಲ್ಮ್, ಇಟ್ಸ್ ಅನ್ ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್. ಸರ್, ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 3 years ಆಯ್ತು. ಸೊ ಈಗ ಎಲ್ಲ ಮುಗಿಸಿ, ಶೂಟಿಂಗ್ ಎಲ್ಲ ಮುಗಿಸಿ, ಈಗ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ, ಈಗ ಮಹೇಶ್ ಸರ್ ಮತ್ತೆ ಸತೀಶ್ ಸರ್ ಸಪೋರ್ಟ್ ಇಂದ ವಿ ಆರ್ ಕಂಟಿನ್ಯೂಯಿಂಗ್ ದ ಫಿಲಮ್. ರಿಲೀಸ್ ಇನ್ನ ಪ್ಲಾನ್ ಮಾಡ್ತಾ ಇದೀವಿ ಸರ್, ಒಂದು ನವೆಂಬರ್ ಅನ್ಕೊಂತ ಇದೀವಿ, ನೋಡ್ಬೇಕು. ಇಲ್ಲ ಮೇಡಮ್, ಇದು ಅದು ಈವನ್ ಲೊಕೇಶನ್ಸ್ ಕೂಡ ನಾವು ರಿವೀಲ್ ಮಾಡಕ್ ಆಗ್ತಿಲ್ಲ. ಅಂದ್ರೆ ಈ ಟೀಸರ್ ಇವೆಂಟ್ ಅಲ್ಲಿ ಅಷ್ಟು ಲೊಕೇಶನ್ಸ್ ಕೂಡ ಒಂದು ಕ್ಯಾರೆಕ್ಟರ್ ಆಗಿ ಬಿಹೇವ್ ಮಾಡೋದ್ರಿಂದ ಲೈಕ್ ಇಲ್ಲಿ ರಿವೀಲ್ ಮಾಡಕ್ಕೆ ಏನು ಸಾಧ್ಯ ಆಗ್ತಿಲ್ಲ. ಬಿಕಾಸ್ ಇಟ್ಸ್ ಜಸ್ಟ್ ಟೀಸರ್ ಲಾಂಚ್, ಫಸ್ಟ್ ಇವೆಂಟ್ ಆಗಿರೋದ್ರಿಂದ ಲೈಕ್ ಇನ್ನ ಮುಂದೆ ಅಪ್ಡೇಟ್ಸ್ ಬರುತ್ತೆ, ಎಲ್ಲ ರಿವೀಲ್ ಮಾಡ್ತೀವಿ ಸ್ಲೋ ಸ್ಟಡಿ. ನಮ್ಮ ಬ್ಯಾಕ್ಗ್ರೌಂಡ್ ಏನಿಲ್ಲ ಮೇಡಮ್, ನಮ್ಮ ಬ್ಯಾಕ್ಗ್ರೌಂಡ್ ಲೈಕ್ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ವಿ, ಮತ್ತೆ ತುಂಬಾ ಕಾರ್ಪೊರೇಟ್ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡ್ತಿದ್ವಿ. ಬಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಫಿಲಮ್. ಬಟ್ ನಾನು ಎಡಿಟರ್ ಆಗಿ, DOP ಆಗಿ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೆ ಪ್ರೀವಿಯಸ್ ಫಿಲ್ಮ್ ಅಲ್ಲಿ. ಅದು ಟು ಬಿ ರಿಲೀಸ್. ನೌ ದಿಸ್ ಈಸ್ ಮೈ ಫಸ್ಟ್ ವೆಂಚರ್. ಹಾ ಸರ್. ಇಲ್ಲ ಸರ್, ಅದು ಸತೀಶ್ ಸರ್ ಎಕ್ಸ್ಪೀರಿಯನ್ಸ್ ಹೇಳೋದು. ಅದು ಏನಂತಾರೆ, ಅನ್ನ ಬೆಂದಿರೋದಕ್ಕೆ ಒಂದ್ ಅಗಲು ಸಾಕಾಗತ್ತೆ. ಅವ್ರು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ನಮ್ಗೆ ಸಿಕ್ಕಿರೋ ನಮ್ ಪುಣ್ಯ. ಯಾರು? ನೈಸ್ ಸರ? ಹಾ, ಎಸ್ ಸರ್, ನೋಡಿದ್ರು ಸರ್.
ಹಾಂ ಆಗಿದೆ ಸರ್. ಸರ್ ಯು ಎ ಬಂದಿದೆ. ಯು ಎ ಯಾಕೆ ಅಂದರೆ ನೀವು ಯಾಕೆ ಅಂತ ಕೇಳ್ತಾ ಇದ್ರೆ ಲೈಕ್ ಅದು ಬ್ಲಡ್ ಇದೆ ಸರ್, ಅದಕ್ಕೆ ಬ್ಲಡ್ ಓರಿಯೆಂಟೆಡ್ ತುಂಬಾ ಇದೆ. ಬಟ್ ಅಗೇನ್ ಆಸ್ ಎ ಡೈರೆಕ್ಟರ್ ನಾನು ಅದನ್ನ ಜಾಸ್ತಿ ರಿವೀಲ್ ಮಾಡಿದ್ರೆ ಎಲ್ಲಿ ನಾನು ಬಿಟ್ಕೊಡ್ಬಿಡ್ತೀನೋ ಅಂತ ಲೈಕ್ ಐ ಆಮ್ ಲಿಟಲ್ ಇಟ್ಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಐ ಮೀನ್ ಬ್ಲಡ್ ಯಾಕಿದೆ ಅಂದ್ರೆ ಹಾಂ ಸರ್ ಕೊಡೋಣ ಸರ್. ಥ್ಯಾಂಕ್ ಯು ಸರ್. ಹೌದು ಹೇಳ್ತೀನಿ. ಫಸ್ಟ್ ನಾವೊಂದು ಆಡಿಷನ್ಸ್ ಮಾಡಿದ್ವಿ, ಆನ್ಲೈನ್ ಆಡಿಷನ್ಸ್. ಆಲ್ಮೋಸ್ಟ್ 3500 ಪ್ರೊಫೈಲ್ಸ್ ಏನೋ ಬಂದಿತ್ತು ಆಲ್ ಓವರ್ ಇಂಡಿಯಾ. ಬಟ್ ನಮ್ಗೆ ಅದು ಯಾವುದೂ ಸೂಟ್ ಆಗಲಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದಾಗ ಇವ್ರದ್ದೊಂದು ಆಕ್ಟಿಂಗ್ ಒಂದು ರೀಲ್ ಒಂದಿತ್ತು, ಅದು ಪಾಪ್ ಆಯ್ತು. ಲೈಕ್ ವಿ ಜಸ್ಟ್ ವೆಂಟ್ ಅಂಡ್ ಮೆಟ್ ಹಿಮ್. ಲಕಿಲಿ ಹಿ ವಾಸ್ ದ thing and he was Siddharth. We just clicked and we just went ahead and he is a hardcore performer. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ you should experience him on the screen in Virta. Thank you. Likith avare all the best. Thank you. ಎಲ್ಲರೂ ಬಂದಿರೋದಕ್ಕೆ ಆಲ್ ದ ಬೆಸ್ಟ್. ಎಲ್ಲ ಬಂದಿರೋದಕ್ಕೆ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ತುಂಬಾ ದಿವಸ ಆದ್ಮೇಲೆ ಎಲ್ರಿಗೂ ನೋಡ್ತಾ ಇದ್ದೀನಿ. ವರ್ಷಗಳಾಗೋದು ಬಹುಶಃ 1.5 ವರ್ಷ ಆಯ್ತು ಅನ್ಸುತ್ತೆ ಡ್ರೆಸ್ ಮೀಟಿಂಗ್ ಬಂದು ನಾನು. ಅದಾದ್ಮೇಲೆ ಬಹುಶಃ ನಗರಪಲ್ಲ ಟೈಮ್ ಬಂದಿದ್ದು, ಅದಾದ್ಮೇಲೆ ಬಂದಿಲ್ಲ. ಸತೀಶ್ ಪಿಕ್ಚರ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ಮೊದಲನೇದಾಗಿ ನಾನು ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಏನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಒಂಥರ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು, ಆ ತರದ ಟೀಮ್ ಇದು. ಆದ್ರೆ ಯಾರು ಇಲ್ಲಿ ಏನೋ ಕೆಲಸ ಗೊತ್ತಿದ್ಮೇಲೆ ಸಿನಿಮಾ ಮಾಡಿದವರಲ್ಲ ಇವ್ರು ಯಾರು. ಎಲ್ಲರೂ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದು. ಆದ್ರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದಾರೆ ಅಷ್ಟೇ. ಅವ್ರೊಂದ್ ಸ್ವಲ್ಪ ಫಂಡ್ ನರ್ವಸ್ ಇರ್ಬೋದು, ಅದು ಬಿಟ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ತಮ್ಮ ಕೆಲಸದಲ್ಲಿ. ಲಿಖಿತ್ ಅವರು ಕೆಲಸ ಹೇಳ್ಬೇಕಂತಂದ್ರೆ, ನಾನು ಫಸ್ಟ್ ಟೈಮ್ ವೃತ್ತ ಅಂತ ತಗೊಂಡ್ಬಂದಾಗ ನಾನು ಅನ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ, ಒಂದು ಟೀಸರ್ ಲಾಂಚ್ ಮಾಡ್ಕೊಡಿಲ್ಲ, ಟ್ರೈಲರ್ ಲಾಂಚ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಯಾಕಂದ್ರೆ ಡಿಜಿಟಲ್ ಬಂದ್ಮೇಲೆ ವರ್ಷದಲ್ಲಿ ಮುಂಚೆ 50-60 ಸಿನಿಮಾ ಬರ್ತಾ ಇದ್ದು 200, 300, 400 ಬರಕ್ ಶುರು ಆಗಿದೆ. ವಾರಕ್ಕೊಂದು ಸಿನಿಮಾ. 5 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ, 10 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ, 20 ಲಕ್ಷ ರೂಪಾಯಿ ಸಿನಿಮಾ ಮಾಡ್ತಾರೆ. ಈಗ ಎಲ್ಲರೂ ಸಿನಿಮಾ ಮಾಡಕ್ ಶುರು ಮಾಡಿದ್ದಾರೆ. ಇದು ಓಪನ್ ಮಾರ್ಕೆಟ್. ಸಿನಿಮಾ ಮಾಡೋದಕ್ಕೇನು ಯಾರು ಬೇಕಾದ್ರೂ ಮಾಡ್ಬೋದು, ಸಿನಿಮಾ ಇಂಥವ್ರೇ ಮಾಡ್ಬೇಕು ಅಂತೇನಿಲ್ಲ. ಆದ್ರೆ ಒಂದೇ ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು. ಒಬ್ಬ ಸಿಂಗರ್ ಆಗ್ಬೇಕು ಅಂತಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ಲೇಬೇಕು. 100 ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು 6 ಅವರು ಮಾಡ್ತಾರೆ. ಒಬ್ಬ ಆಕ್ಟರ್ ಅಷ್ಟೇ, ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ಲೇಬೇಕು ಡೈಲಿ. ಅವ್ರು ಡಾಕ್ಟರ್ ಆದ್ರೆ ಒಂದು ಸುಮ್ಮನೆ ಕೂರಕ್ಕಾಗಲ್ಲ, ಪ್ರತಿ ದಿವಸ ಅವ್ರಿಗೆ ಮೆಡಿಸಿನ್ ಅಪ್ಡೇಟ್ ಆಗ್ತಾ ಇರುತ್ತೆ. ಒಬ್ಬ ಲಾಯರ್ ಅಷ್ಟೇ, ಡೈಲಿ ಪ್ರಾಕ್ಟೀಸ್ ಮಾಡ್ಲೇಬೇಕು. ಎಲ್ಲಾ ವಿಭಾಗದಲ್ಲೂ ಪ್ರಾಕ್ಟೀಸ್ ಅನ್ನೋದಿದೆ. ಈ ಆಕ್ಟರ್ ಅಂತ ಬಂದಾಗ, ಆಕ್ಟಿಂಗ್ ಅಂತ ಬಂದಾಗ ಅದೇನು ಪ್ರಾಕ್ಟೀಸ್ ಇಲ್ಲ ಅನ್ನೋ ಇದೆ. ಒಂದು ವರ್ಷ ಇದೆ ನಮ್ಮ ಸಮಾಜದಲ್ಲಿ. ಆಕ್ಚುಲಿ ಎಲ್ರಿಗಿಂತ ಬ್ರಿಲಿಯಂಟ್ ಆಗಿರ್ಬೇಕಾಗಿರೋನು, ಎಲ್ಲಾ ಜ್ಞಾನ ಬೇಕಾಗಿರೋದು ಆಕ್ಟರ್ಗೆ. ಯಾಕಂದ್ರೆ ಅವ್ನು ಎಲ್ಲಾ ಪಾತ್ರ ನಿರ್ವಹಿಸ್ಬೇಕು. ಅವನೊಬ್ಬ ಡಾಕ್ಟರ್ ಆಗಿರ್ಬೇಕು, ಒಬ್ಬ ಆಕ್ಟರ್ ಆಗಿರ್ಬೇಕು, ಒಬ್ಬ ಇಂಜಿನಿಯರ್ ಆಗಿರ್ಬೇಕು, ಮತ್ತೆ ಒಬ್ಬ ಏನೋ ಕಸ ಗುಡಿಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ, ಅವನ ಜೀವನ ಕೂಡ ಗೊತ್ತಿರ್ಬೇಕು. ಅವ್ನ ನೋವು ಗೊತ್ತಿರ್ಬೇಕು, ಅವ್ನ ಹಸಿ ಗೊತ್ತಿರ್ಬೇಕು. ಆ ಪಾಲಿಟಿಕ್ಸ್ ಯಾವ್ದು ಗೊತ್ತಿರೋ ಅಂದ್ರೆ ಆಕ್ಟರ್ ಹಾಕಾಗಲ್ಲ. ಬರ್ತೀವಿ, ಡೈರೆಕ್ಟರ್ ಕೊಟ್ಟು ಆಕ್ಟ್ ಮಾಡ್ತಿರ್ತೀವಿ, ಹೋಗ್ತಾ ಇರ್ತೀವಿ. ಒಂದ್ ಸಿನಿಮಾ ಅಂತಂದ್ರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಊರಿಂದ ಆಗೋದಲ್ಲ. ಆಕ್ಟರ್ ಜವಾಬ್ದಾರಿ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದ್ರೆ ನೀವು ಏನೇ ತೋರಿಸಿದ್ರೆ ಫಸ್ಟ್ ಬೆಳೆ ಮಾಡೋದೇ ನಮಗೆ, ಹೀರೋ ಯಾರು ಸಿನಿಮಾಗೆ ಅಂತ. ಆ ಇಡೀ ತಂಡದಲ್ಲಿ ಹೀರೋ ಆಗಿದ್ರು ಯಾರು ಕೇಳಲ್ಲ, ಅದನ್ನ ಫಸ್ಟ್ ಕೇಳೋದು ಹೀರೋ ಮೇಲೆ. ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಅದ್ರ ಮೇಲೆ ಬೀಳುತ್ತೆ. ಆದ್ರೆ ಇಷ್ಟು ಜವಾಬ್ದಾರಿನ ಈ ಜವಾಬ್ದಾರಿ ಅನ್ನೋದು ಇದೆಯಲ್ಲ, ಇದು ಬರೀ ಹೀರೋ ಮಾರ್ಕೆಟ್ ಅಥವಾ
ಹೀರೋ ಲೈಫ್ಗೋಸ್ಕರ ಅನ್ನೋದಲ್ಲ ಇದು, ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು. ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ. ಯಾರೋ 50 ರೂಪಾಯಿ ಕೊಟ್ಟು ರಾಯಚೂರು ಮೂಲ ಮೇಲೆ ಕೂತ್ಕೊಂಡು ಸಿನಿಮಾ ನೋಡೋರು 50 ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ಊಟ ಮಾಡ್ತಾನೆ ಬಿಡ್ತಾನೆ, ಸಿನಿಮಾ ಬಂದಿರ್ತಾನೆ. ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಬಂದಿರುತ್ತೆ. ಆ 50 ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ. ಹಾಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಮೊದಲನೇ ಸಲ ನಿಮ್ಗೆ ಈ ತರ ಸಿನಿಮಾ ಸಿಗೋದು ಇವರು ವೆರಿ ಲಕ್ಕಿ ಸೀರಿಯಸ್ಲಿ. ಯಾಕಂದ್ರೆ ನೀವಿದ್ರು ಅಷ್ಟೇ, ಎಲ್ಲರೂ ಅಷ್ಟೇ ಆಕ್ಟರ್. ಯಾಕಂದ್ರೆ ನಾವೆಲ್ಲ ಸಿನಿಮಾ ಬಂದಾಗ 1,000 ರೂಪಾಯಿ 2,000 ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಅವ್ರ ಕೈ ತಲೆ ನೋಡ್ಸ್ಕೊಂಡು ಬೈಸ್ಕೊಂಡು ಬಂದವರು. ಒಂದೇ ಸಿನಿಮಾದಿಂದ ಯಾರು ಹೀರೋ ಆಗಕ್ಕಾಗಲ್ಲ. ತುಂಬಾ ಜರ್ನಿ ಮಾಡ್ಬೇಕು, 16 ವರ್ಷ ಜರ್ನಿ ಮಾಡ್ಬೇಕು. ಒಂದ್ ಸಕ್ಸಸ್ ಇಂದ ಏನೂ ಆಗಲ್ಲ. ನೀವು ನಿಂತ್ಕೋಬೇಕು ಅಂದ್ರೆ ತುಂಬಾ ಏನೋ ಕಷ್ಟಗಳು ಬರುತ್ತೆ, ಸಂಕಟಗಳು ಬರುತ್ತೆ, ಅವಮಾನಗಳು ಬರ್ತವೆ, ಇನ್ನೊಂದು ಬರುತ್ತೆ. ಎಲ್ಲಾನು ಫೇಸ್ ಮಾಡ್ಕೊಂಡು ಬಂದು ಒಂದು 10 ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ, ಇನ್ನೂ ನಿಮ್ ಸಿನಿಮಾ ಬರ್ತಾ ಇದೆ, ಇನ್ನೂ ನೀವು ಇದೀರಾ ಅಂತಂದ್ರೆ ಅವತ್ ಸಕ್ಸಸ್. ಇವತ್ತಲ್ಲ, ಮೊದಲನೇ ಸಿನಿಮಾಗೆ ಸಕ್ಸಸ್ ಸಿಗಲ್ಲ. ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ. ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ. ಆದ್ರೆ ನಿಮ್ಮ ಕೆಲಸ ಅದ್ಭುತವಾಗಿದೆ, ನಿಮ್ಮ ಆಯ್ಕೆ ಅದ್ಭುತವಾಗಿದೆ, ವೆರಿ ಸೆನ್ಸಿಬಲ್ ಆಗಿದೆ. ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರು ಆಯ್ಕೆ ಮಾಡಿದಾರಲ್ಲ. ಈಗ 2,500 ಪ್ರೊಫೈಲ್ ಅಲ್ಲಿ ನೀವು ನಮ್ಮ ಮಹಿಳೆಯರನ್ನ ಆಯ್ಕೆ ಮಾಡ್ಕೋತೀರಾ ಅಂದ್ರೆ ವೆರಿ ಸೆನ್ಸಿಬಲ್. ಅವ್ರು ನೋಡಿದ್ರೆ ಫಸ್ಟ್ ಅದೇ ಹೇಳಿದ್ದು, ವಾಯ್ಸ್ ಕೇಳಿದ ತಕ್ಷಣ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ ತಕ್ಷಣ ಅದೇ ಹೇಳಿದ್ದು, ಒಂಥರ ಹಾಲಿವುಡ್ ಆಕ್ಟರ್ ಇದಾಗಿದ್ದಾರೆ ಇವರು ಅಂತಂದೆ ನಾನು. ಚೆನ್ನಾಗಿದ್ದಾರೆ, ವಾಯ್ಸ್ ಗೀಸ್ ಕಲ್ಚರ್ ಎಲ್ಲ ಸಖತ್ತಾಗಿದೆ, ಹೆಂಗ್ ಸಾಧ್ಯ ಅಂತಂದ್ರೆ ಥಿಯೇಟರ್ ಮಾಡಿದ್ದಾರೆ 8 ವರ್ಷ ಅಂದ್ರು. ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು. ಅಂದ್ರೆ ನೀವು ಏನಿಂದಲೇ ಬಂದ್ ಮಾಡ್ಬೋದು. ನಾನು ಯಾರೋ ಕೇಳ್ತೀನಿ, ನನ್ನ ದೋಸ್ತು ಕೇಳ್ತೀನಿ, ಊರಿಗೆ ಹೋದ ತಕ್ಷಣ ನನ್ನ ಮಗನೂ SLC ಫೇಲ್ ಆಗ್ಬಿಟ್ಟಪ್ಪನಪ್ಪ, ಅವನು ಕರ್ಕೊಂಡು ಹೋಗೋದು. ನಾವೇನು ಇಲ್ಲಿ ಏನು ನೋಡ್ತಾ ಇದೀವಾ? ಈ ದೊಡ್ಡ ಕೆಲಸ ಇದು ಆಕ್ಟರ್ ಅನ್ನೋದು ಏನ್ ತಮಾಷೆ ಕೆಲಸನ ಇದು? ವೆರಿ ಸೆನ್ಸಿಬಲ್ ಇದು. ಸಮಾಜದ ಪರಿಣಾಮ ಬರುವಂತ ಪ್ರೊಫೆಷನ್ ಇದು. ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಡ್ಬಂದವ್ರು ನಾವು. ಎಂತೆಂತ ಸಿನಿಮಾ ಬಂದಿದೆ, ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ, ಭಾಷೆ ಬದಲಾಗಿದೆ. ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು. ಅಣ್ಣವರಾಗ್ಬೋದು, ವಿಷ್ಣು ಸರ್ ಆಗ್ಬೋದು. ಇದು ಸಿನಿಮಾ, ನಮ್ಮ ಜೀವ ಸಿನಿಮಾ, ನಮ್ಮ ಸಂಸ್ಕೃತಿ ಸಿನಿಮಾ. ಎಲ್ಲ ಸಮುದಾಯಗಳು, ಎಲ್ಲ ಜಾತಿ ಗೀತಿ ಎಲ್ಲ ಬಿಟ್ಟು ಥಿಯೇಟರ್ ಕೂತ್ಕೊಂಡು ಬರೋ ಸಿನಿಮಾ. ಎಲ್ಲನೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತಾ ಹೀರೋ ಮೇಲೆ. ಅವ್ನು ಯಾವ ಜಾತಿ ಯಾರು ಏನು ಕೇಳೋವಾಗ ಜಸ್ಟ್ ಒಂದ್ಸಲ ವಿಜುವಲ್ ಆಗ್ತಾರೆ, ಕೇಳಿಕೆ ಆಗ್ತಾರೆ, ಖುಷಿ ಪಡ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ, ಹಪ್ಕೋತಾರೆ, ಒದ್ದಾಡ್ತಾರೆ ಅವನಿಗೋಸ್ಕರ, ಹೀರೋಗೋಸ್ಕರ. ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ. ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ? ನಮ್ಮ ತಲೆ ಇನ್ನೇನು ಇರ್ಬೇಕಾಗಿಲ್ಲ. ನಾವು ತುಂಬಾ ಹಂಬಲ್ಡ್ ಆಗಿರ್ಬೇಕು ಈ ನೇಚರ್ಗೆ. ಇಷ್ಟೆಲ್ಲ ಕೊಟ್ಟಿದ್ರು ನಮ್ಗೆ. ಓಕೆ ಫೈನ್, ನಾವೊಂದ್ ಟೈಮ್ ಏನು ಇಲ್ಲ ಅಂತ ಒದ್ದಾಡ್ಕೊಂಡು 3 ಹೊತ್ತು ಒದ್ದಾಡ್ಕೊಂಡು ಫೈಟ್ ಮಾಡ್ಕೊಂಡ್ ಬಂದವರು, ಒಂದ್ ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒದ್ದಾಡ್ದವ್ರು. ಇವತ್ತು ಸಿನಿಮಾ ಇಷ್ಟೆಲ್ಲ ನಮ್ಗೆ ಕೊಟ್ಟಿದ್ದಿಲ್ಲ. ನಾವು ಸುಮ್ಮನೆ ತಲೆ ತಗ್ಸ್ಕೊಂಡು ಜನರ ಮಧ್ಯೆ ಹೋದ್ರೆ ಸಾಕು ನಮ್ಗೆ. ಇನ್ನೇನು ಬೇಕಾಗಿಲ್ಲ. ಅದು ನೇಚರ್ಗಿಂತ ನಾವ್ಯಾರು ದೊಡ್ಡವರಾಗ ಸಾಧ್ಯನಾ? ಈ ಭೂಮಿಗಿಂತ ನಾವ್ಯಾರು ದೊಡ್ಡವರಾಗ ಸಾಧ್ಯನಾ? ಭೂಮಿ ಮಧ್ಯೆ ನಾವ್ಯಾರು? ಭೂಮಿನೇ ಇಡೀ ಯೂನಿವರ್ಸ್ ಅಲ್ಲಿ ತುಂಬಾ ಚಿಕ್ಕದಂತೆ ಭೂಮಿನೇ. ಹಾಗಾಗಿ ನಾವೆಲ್ಲರೂ ತುಂಬಾ ಸಣ್ಣವರಾಗಿ ಇಟ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡೋಣ. ಅಪ್ರಿಸಿಯೇಷನ್ ಜೋರಾಗಿರುತ್ತೆ, ಸೌಂಡ್ ಚಪ್ಪಾಳೆ ಶಿಳ್ಳೆ ಜೋರಾಗಿರ್ಲಿ, ನಮ್ಮ ಮಾತು ತೂಕವಾಗಿ ಸಣ್ಣದಾಗಿರ್ಲಿ ಸಾಕು. ನಾವಿರೋಣ, 100% ಗೆಲ್ತೀವಿ. ಆ ಸ್ಟ್ರಗಲ್ ಬೇಕು. ಒಂದ್ಸಲ ಎಲ್ಲ ಆಗಲ್ಲ. ನಿಮ್ಗಾಗಿ ಇವತ್ತು ನಮ್ಮ ನಿರ್ಮಾಪಕರು ಏನೋ ಅವ್ರ ಅಪ್ಪ ಅಮ್ಮ ನಾನು ಫಸ್ಟ್ ಟೈಮ್ ವೃತ್ತ ತಗೊಂಡ್ಬಂದಾಗ, ಟೀಸರ್ ತಗೊಂಡ್ಬಂದಾಗ ಏನ್ ಬರ್ತಾ ಇರ್ತಾರೆ, ಸುಮ್ಮನೆ ಇದು ಮಾಡ್ಕೊಡಿ ಅಂತ. ಸರಿ ಆಯ್ತು, ನೋಡ್ಬೋಣ, ಮಹೇಶ ಹೇಳ್ತಾವ್ರೆ, ಅದೇನು ನೋಡೋಣ, ಮಹೇಶ ಹೇಳಿದ್ಮೇಲೆ ಮಾಡದೇ ಇರಕ್ಕಾಗಲ್ಲ, ಸರಿ ಅಂತ ಅಂದ್ಬಿಟ್ಟು ಆಯ್ತು ತಗೊಂಡ್ಬಂದಿ ಮಹೇಶ್ ಅಂತಂದೆ. ಬಂದ್ಮೇಲೆ ನೋಡಿದಾರ ಸೀರಿಯಸ್ಲಿ ನೋಡಿದ್ಮೇಲೆ ನನಗೆ ವೃತ್ತ ಅವ್ರ ಒಂದು ಏನೋ ಪೋಸ್ಟರ್ ಆಗ್ಬೋದು ನೋಡಿ, ಆ ಪೋಸ್ಟರ್ ಮೇಲೆ ಲೈಟಿಂಗ್ ಆಗ್ಲಿ ಅಥವಾ ಅವ್ರ ಡಿಸೈನ್ ಆಗ್ಲಿ, ಎಷ್ಟು ಏನೋ ಎಸ್ಥೆಟಿಕ್ ಸೆನ್ಸ್ ಇದೆ ಅವ್ರಿಗೆ. ಆ ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾದ ಬಗ್ಗೆ. ಆಮೇಲೆ ಸಾಂಗ್ ಅಲ್ಲಿ ಆಗ್ಬೋದು, ಅವರಿಬ್ಬರು ಕೆಮಿಸ್ಟ್ರಿ ಆಗ್ಬೋದು, ಆಮೇಲೆ ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಹಿಡಿದಿರೋ ರೀತಿ ಆಗ್ಬೋದು, ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ. ಅಂಡ್ ಅಲ್ಲಿ ಬಂದಿರುವಂತ ಚೆನ್ನೈಯಿಂದ ಬಂದಿರೋರು ಇವರಾಗ್ಬೋದು, ಆಮೇಲೆ ಡೈಲಾಗ್ ರೈಟರ್ ಆಗ್ಬೋದು, ಎಲ್ಲರ ಕೆಲಸನೂ ಎಕ್ಸಲೆಂಟ್ ಆಗಿದೆ. ಅಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಸತೀಶ್ ನಾಸಂಬರ್ ಬಂದ್ರು ಏನು ಇಟ್ಟು ಮಾಡ್ಬಿಡ್ತಾರೆ ಸಿನಿಮಾ ಅಲ್ಲ. ಒಳ್ಳೆಯದಕ್ಕೆ ನಾವು ಸಪೋರ್ಟ್ ನಿಲ್ಲಲೇಬೇಕು, ನಿಂತಿದೀವಿ ಅಷ್ಟೇ. ಅದ್ರ ಮೇಲ್ಗಡೆ ಜನ ಇದ್ದಾರೆ. ಎಲ್ಲಾ ಸಿನಿಮಾಗಳು ತೀರ್ಮಾನ ಮಾಡೋ ಜನನೇ, ನಾವ್ಯಾರು ತೀರ್ಮಾನ ಮಾಡಕ್ಕಾಗ. ಅಷ್ಟು ದೊಡ್ಡವರಾಗಿ ಕರ್ಕರಿ ಎಲ್ಲ ಸಿನಿಮಾ ಇಟ್ಟು ಮಾಡಿ ಕಳಿಸ್ಬಿಡ್ಬೋದಾಯ್ತು. ಬನ್ನಿ ನಿಮ್ದೊಂದು ಸಿನಿಮಾ ಮಾಡ್ತೀವಿ ಅಂತ. ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ. ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು. ಅಂಡ್ ನನಗೊಂದು ನಂಬಿಕೆ ಇದೆ,
ನಿಮ್ಮೆಲ್ಲರ ಪ್ರೀತಿನ, ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ. ಅಂಡ್ ನಾನು ಇವತ್ತು ಹೇಳ್ತೇನೆ, ಲಿಖಿತ್ಗಾಗ್ಲಿ ಅಥವಾ ಹೀರೋಗಾಗ್ಲಿ, ಹೀರೋಯಿನ್ ಆಗ್ಲಿ, ಅಂಡ್ ಇಡೀ ತಂಡಕ್ಕಾಗ್ಲಿ, ಅಂಡ್ ನಮ್ಮ ಡೈಲಾಗ್ ರೈಟರ್ಗಾಗ್ಲಿ ಎಲ್ರಿಗೂ ಹೇಳ್ತಾ ಇರೋದು, ಅಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವುದನ್ನು ನೀವು ನಿರ್ಧಾರ ಮಾಡಕ್ ಹೋಗ್ಬಿಡಿ. ಇನ್ನು ತುಂಬಾ ಜರ್ನಿ ಇದೆ. ಪಟ್ಟು ಬಿಡದಲ್ಲಿ ಹಿಡ್ಕೊಂಡು ಹೋಗ್ತಾ ಇರಿ. ಒಂದಲ್ಲ ಒಂದ್ ದಿವಸ ನಮ್ಗೆ ಏನ್ ಸಿಗ್ಬೇಕೋ, ನಮ್ಗೆ ಏನ್ ಗೌರವ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ. ಗೌರವ ನಾವ್ಯಾರ ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ, ಖಂಡಿತವಾಗ್ಲೂ ಬರುತ್ತೆ. ನಮ್ಮ ಸಿನಿಮಾ ಕೂತಿರೋಣ. ಈಗ ನನಗೂ ಕೇಳ್ತೀವಿ, ನಿಮ್ ಸಿನಿಮಾನೇ ಬರ್ತಾ ಇಲ್ಲ, ನಿಂತೋಗ್ಬಿಡ್ತಾ, ಸತೀಶ್ ನಿವಾಸನ್ ಮುಗಿದೋಯ್ತಾ ಕೆರಿಯರು ಅನ್ನೋ ತರ ಎಲ್ಲ ಮಾತಾಡ್ಕೊತಾರಂತೆ. ಇಟ್ಸ್ ಓಕೆ, ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ? ನನ್ ಸಿನಿಮಾ ಬರ್ಬೇಕು, ನನ್ನ ಸಿನಿಮಾ ಮುಖಾಂತರ ಉತ್ತರ ಕೊಡ್ಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ತಾಳ್ಮೆಯಿಂದ ಬಂದ ಇಷ್ಟು ವರ್ಷ, ಆ ತಾಳ್ಮೆಯಿಂದ ಇರೋದು ನಾನು. ಅಂಡ್ ಅಫ್ಕೋರ್ಸ್ ಒಂದು ದೊಡ್ಡ ನ್ಯೂಸಿನ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲೂ ಬರುತ್ತೆ. 100% ಸತೀಶ್ ನಿವಾಸನ್ ವಾಪಸ್ ಅದೇ ಸ್ಟೇಜ್ ಅಲ್ಲಿ. ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ ಮೇಲೆ ಡ್ಯಾನ್ಸ್ ಮಾಡೋದು ಸತೀಶ್ ನಿವಾಸನ್, ಅದೇ ಸತೀಶ್ ನಿವಾಸನ್ ಆದಷ್ಟು ಬೇಗ ಬರ್ತಾನೆ, ಹಂಗೆ ಬರ್ತಾನೆ, ಅದಕ್ಕೆ ಜೋರಾಗಿ ಬರ್ತಾನೆ. ಈ ಕಾನ್ಫಿಡೆನ್ಸ್ ಇಲ್ಲದೆ ಇಂಡಸ್ಟ್ರಿ ಯಾರು ಇರೋಕ್ಕಾಗಲ್ಲ. ಅದ್ರ ಅಹಂಕಾರ ಬೇಕಾಗಿಲ್ಲ, ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು. ಅದು ಮಹೇಶ್ ಆಗ್ಬೋದು, ಇವತ್ತು ಹೊಸ ಟೀಮ್ ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು, ಒಂದ್ 2 ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ರು ಕೂಡ ಎಲ್ರನ್ನೂ ಕರ್ಕೊಂಡ್ಬಂದು ಹಂಬಲ್ಡ್ ಆಗಿ ಸೈಡಲ್ಲಿ ನಿಂತ್ಕೊಂಡು ಒಂದ್ ಸಿನಿಮಾ ಸಪೋರ್ಟ್ ಮಾಡೋದು ಯಾವ ಡೈರೆಕ್ಟರ್ ಮಾಡಲ್ಲ, ಯಾವ ಡೈರೆಕ್ಟರ್ ಬೇಕಾಗಿಲ್ಲ. ಓಕೆ, ಅವ್ರದ್ದೇನೋ ಇರ್ಬೋದು, ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ. ಅವತ್ತು ಯಾರೋ ಕೇಳ್ತಾ ಇದ್ರು, ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನಾನು ಹೊರಗಡೆ ಬೇರೆ ಸಿನಿಮಾಗಳು. ಅವ್ನು ಮಾಡಕ್ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಮಾಡಿದ್ರೆ ಹಿಂಗೆ ಮಾಡೋದು, ನಾನು ಕಮರ್ಷಿಯಲ್ ಆಗೇ ಮಾಡೋದು, ನಾನು ದೊಡ್ಡದಾಗೆ ಮಾಡೋದು. ಆ ಸೈಡ್ ಏನ್ ತಪ್ಪೇನು? ಅಫ್ಕೋರ್ಸ್ ಮಹೇಶ್ ನಂದು ಮತ್ತೆ ಒಂದು ಸಿನಿಮಾ ಬರುತ್ತೆ ಆದಷ್ಟು ಬೇಗ, ಅದು ಆಗುತ್ತೆ. ಅಂಡ್ ಈ ಸಂದರ್ಭದಲ್ಲಿ ತುಂಬಾ ಪಾಸಿಟಿವ್ ಆಗಿರೋಣ. ಇಂಡಸ್ಟ್ರಿ ಬಗ್ಗೆ ಎಲ್ಲಾ ಕಡೆ ಬರೀ ನೆಗೆಟಿವ್ ಬೇಡ. ಎಲ್ಲಾ ಕಡೆ ಕೆಟ್ಟವರು ಇದ್ದಾರೆ, ಎಲ್ಲಾ ಕಡೆ ತಪ್ಪು ನಡೀತಿದೆ, ಎಲ್ಲಾ ಕಡೆ ಸಮಾಜದಲ್ಲಿ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲಾ ಕಡೆ ಇದ್ದಾರೆ. ಹಾಗಂತ ಸಿನಿಮಾ ಇಂಡಸ್ಟ್ರಿನ ಒಂಥರ ಕೆಟ್ಟದ್ದು, ಒಂಥರ ಏನೋ ಸಿನಿಮಾ ಬರಲೇಬಾರ್ದು ಅನ್ನೋ ತರ ಮಾಡ್ಬಿಡಿ ದಯವಿಟ್ಟು. ಯಾಕಂದ್ರೆ ನಾವು, ನೀವು, ಅವರು, ಇವ್ರು ಎಲ್ಲರೂ ಹಾಕತ್ತಿದ್ದೀವಿ ಇಂಡಸ್ಟ್ರಿಯಿಂದ, ಈ ಸಿನಿಮಾದಿಂದ. ನಮ್ಗೆ ಯಾವುದೋ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ, ನಿಮ್ಮನೆ ಹೆಣ್ಮಕ್ಳು ಬರ್ತಾರೆ, ಎಲ್ಲರ ಮನೆ ಹೆಣ್ಮಕ್ಳು ಬರ್ತಾರೆ. ಯಾರು ಬರಬಾರ್ದು ಇಂಡಸ್ಟ್ರಿಗೆ? ಎಲ್ಲಿ ಪ್ರಾಬ್ಲಮ್ಗಳಿಲ್ಲ. ನಿಮ್ಗೆ ಯಾರಿಗಾರ ಪ್ರಾಬ್ಲಮ್ ಇದೆ, ಅದಕ್ಕೆ ಅಂತ ಸ್ಟೇಷನ್ ಇದೆ, ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆ. ಅಫ್ಕೋರ್ಸ್ ನಾನು ಯಾರಿಗೂ ಟಾಂಟ್ ಕೊಡ್ತಾ ಇಲ್ಲ, ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಅನ್ಕೋಬೇಡಿ. ಯಾಕಂದ್ರೆ ನಮಗೆ ಒಂದ್ 2 ವರ್ಷದಿಂದ ಶುರುವಾಗಿದ್ದು ನೆಗೆಟಿವ್ ಇಂಡಸ್ಟ್ರಿ ಬಗ್ಗೆ. ಒಂಥರ ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ರೂ ಕೂತ್ಕೊಂಡು ವರ್ಷಾನ್ಗಟ್ಲೆ ತಿಂಗಾನ್ಗಟ್ಲೆ ನೀವಾರು ಸಿನಿಮಾಗಳ ನೋಡಿದೀವಿ. ಮತ್ತೆ ನಾವೆಲ್ಲರೂ ಸಿನಿಮಾ ಆಕ್ಟರ್ಗಳ ಜೊತೆಗೆ, ಸಿನಿಮಾ ಡೈರೆಕ್ಟರ್ಗಳ ಜೊತೆಗೆ, ಸಿನಿಮಾದವ್ರ ಜೊತೆಗೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಚೆನ್ನಾಗಿ ಬರ್ತಿದೀವಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟರ್ ಅಲ್ಲಿ. ಅಂಡ್ ತುಂಬಾ ಮಕ್ಕಳು ಕಲ್ತಿದ್ದೇವೆ ಕನ್ನಡನ, ತುಂಬಾ ಮಕ್ಕಳು ಕಲ್ಚರ್ ಕಲ್ತಿದ್ದೇವೆ. ಸಿನಿಮಾ ಇಂದ ಇವತ್ತು ಯಾರ ಮನೆಯಲ್ಲೂ ಸಿನಿಮಾ ಇಲ್ಲದೆ ಒಂದೇ ಒಂದು ಮನೆಯೂ ಇಲ್ಲ, ಎಲ್ಲರ ಮನೆಯಲ್ಲೂ ಸಿನಿಮಾ ಇದೆ ಇವತ್ತು. ಎಲ್ಲರ ಮನೆಯಲ್ಲೂ ಎಲ್ಲ ಆಕ್ಟರ್ಗಳು ಬೇಕೇ ಬೇಕು, ಎಲ್ಲ ಡೈರೆಕ್ಟರ್ಗಳು ಬೇಕು. ಇವತ್ತು ನಾವು, ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದೀವಿ ಈ ಸಿನಿಮಾಗೋಸ್ಕರ. ನಮ್ಮೆಲ್ಲರೂ ರೆಸ್ಪಾನ್ಸಿಬಿಲಿಟಿ ಇದು. ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ, ಸಿನಿಮಾನ ಗೆಲ್ಸೋಣ. ನೀವೆಲ್ಲರೂ ಜೊತೆ ನಿಂತ್ಕೊಂಡ್ರೆ ನಾನು ಅಂದ್ರೆ ಯಾರು ನಿಮ್ಮವನೇ. ನಾನೆಲ್ಲಿಂದ ಬಂದಿದ್ದೀನಿ? ನಾವು ಅಂದ್ರೆ ಯಾರು? ಇಂಡಸ್ಟ್ರಿ ಅವರು ಅಂದ್ರೆ ಯಾರು? ಸಪರೇಟ್ ಆಗು, ನಾವೆಲ್ಲ ಒಂದೇ. ಮೀಡಿಯಾದವರು ಅಂದ್ರೆ ಯಾರು ಸಪರೇಟ್ ಆಗು? ಇಲ್ಲ, ನಾವೆಲ್ಲ ಒಂದೇ. ನಾವ್ಯಾರು ಬೇರೆ ಅಲ್ಲ, ನಾವೆಲ್ಲ ಕನ್ನಡಿಗರೇ, ನಾವೆಲ್ಲ ಭಾರತೀಯರೇ, ನಾವೆಲ್ಲ ಈ ಭೂಮಿ ಮೇಲಿರುವಂತ ಮನುಷ್ಯರೇ. ನಾವೆಲ್ಲ ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಸರಿ, ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟ್ ಆಗಿ ಹೇಳ್ಬಿಡಿ ಒಂದ್ಸಲ. ಎಲ್ಲಿ ಪ್ರಾಬ್ಲಮ್ ಇಲ್ಲ, ಒಂದೇ ಒಂದು ಪ್ರೊಫೆಷನ್ ತುಂಬಾ ಕ್ಲಿಯರ್ ಆಗಿದೆ ಅನ್ನೋದು ಯಾವುದೂ ಇಲ್ಲ ಜಗತ್ತಲ್ಲಿ. ಎಲ್ಲಾ ಕಡೆನೂ ಸಮಸ್ಯೆಗಳಿದೆ, ಎಲ್ಲಾ ಕಡೆನೂ ಚೆನ್ನಾಗಿದೆ, ಎರಡೂ ಇದೆ. ಕುವೆಂಪು ಒಂದು ಮಾತು ಹೇಳ್ತಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರು ಮುಖ್ಯರಲ್ಲ. ಈ ನೇಚರ್ಗೆ ನಾವ್ ಯಾರು ಮುಖ್ಯರಲ್ಲ. 50 ವರ್ಷ ಹೋದ್ಮೇಲೆ ನಮ್ಮ ಹೆಸರೇ ಇರಲ್ಲ, ನಮ್ದು ಯಾರ್ದು ಇರಲ್ಲ, ನಾವ್ ಯಾರು ಇರಲ್ಲ. ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗಿ ಹೋಗೋಣ. ಅಫ್ಕೋರ್ಸ್ ರೂಪ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ, ಅಂಡ್ ರೂಪ ಟೀಮ್ ಒಳ್ಳೇದಾಗುತ್ತೆ. ಒಳ್ಳೆದಾಗಲಿ ಸರ್, ನಿಮ್ಗೆ ಇಬ್ಬರಿಗೂ ಬಹಳ ಖುಷಿಯಿಂದ ಸಿನಿಮಾ ಮಾಡಿದ್ರ. ಇಷ್ಟು ಜನರಿಗೆಲ್ರಿಗೂ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅನ್ನ ಹಾಕಿದ್ದೀರಾ, ಜೊತೆ ನಿಂತ್ಕೊಂಡು ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ವೆರಿ ಮಚ್.